ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರ್ಯಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾಂ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನೇನೋऽಸೌ ಶ್ರೀಪತಿರ್ಮಾನದೋ ನಃ. ಚಕ್ರಂ ಯಸ್ಯ ಭುಜಾಗ್ರಮೇತ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಬಕಾ ಸತಿಲಕಾ ಸಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಃ ಸತಾಂ ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸದಾಂ ಸನ್ಮಂಗಲಾನಿ ಭವಂತು. ಹರಿವಂಶದಲ್ಲಿ ದೇವಾಸುರರ ಯುದ್ಧದ ವರ್ಣನೆಯನ್ನು ಮಾಡಿದ ಬಳಿಕ ಭಗವಂತನ ನಾರಾಯಣ ಆಶ್ರಮವನ್ನು ವರ್ಣಿಸ್ತಾ ಇದ್ದಾರೆ. ಭಗವಂತ ತಾನದರಲ್ಲಿ ಅಂದರೆ ಅನಂತಶಯನದಲ್ಲಿ ತಾನು ಮಲಗಿದ್ದಲ್ಲಿಗೆ ದೇವತೆಗಳು ಬಂದು ಮತ್ತೆ ಪ್ರಾರ್ಥನೆಯನ್ನು ಮಾಡಿ ಅವನನ್ನು ಎಬ್ಬಿಸ್ತಾ ಇದ್ದಾರೆ. ಉತ್ತಿಷ್ಠ ಶತಪತ್ರಾಕ್ಷ ಪದ್ಮನಾಭ ಮಹಾದ್ಯುತೆ ಕಾರಣಂ ಕಿಂಚಿದ್ ಉತ್ಪನ್ನಂ ದೇವಾನಾಂ ಕಾರ್ಯಗೌರವಾತ್ ಅಂತ ಹೇಳ್ತಾ ಇದ್ದಾರೆ. ಮಹಾಕಾಂತಿ ಸಂಪನ್ನನಾದ ಪದ್ಮನಾಭ ಮಧುಸೂದನ, ನೀನು ಕಮಲದಂತೆ ಕಣ್ಣುಳ್ಳವ, ಸ್ವಲ್ಪ ನಮ್ಮ ವಿಷಯದಲ್ಲಿ ಕಣ್ಬಿಡಪ್ಪ ಅಂತ ಹೇಳ್ತಾ ಇದ್ದಾರೆ. ನೀನೀಗ ದೇವತೆಗಳ ಕೆಲಸಕ್ಕೋಸ್ಕರ ಅವತಾರವನ್ನು ಮಾಡುವ ಕಾಲ ಸನ್ನಿಹಿತ ಆಗಿದೆ. ಅಂತಹ ಒಂದು ವ್ಯವಸ್ಥೆ ಈಗ ಉಂಟಾಗಿದೆ. ನೀನು ಎದ್ದು ಬಾ. ಯಹಿ ನಿದ್ರಾಂ ಜಗದ್ಧೇತೋ ಕೇಶವೇನ ಜನಾರ್ದನ ತ್ವಯಿ ಸುಪ್ತೆ ಜಗತ್ಸುಪ್ತಂ ತ್ವಯಿ ಜಾಗೃತಿ. ಅವ್ರು ಹೇಳ್ತಾ ಇದ್ದಾರೆ, ಹೇ ಜನಾರ್ದನ, ಕೇಶವ ಅಂತ ಕರೆದು ಜಗತ್ತಿನ ಕ್ಷೇಮಕ್ಕೋಸ್ಕರ ನಿನ್ನ ನಿದ್ರಾ ನಟನೆಯನ್ನು ನೀನು ತ್ಯಜಿಸು. ಹಾಗಾದ್ರೆ ನಿಜವಾಗಿ ನಿದ್ರೆ ಬಂದಿಲ್ಲ, ಆದರೆ ನಿದ್ರೆ ಬಂದವನಾಗಿ ವಿಶ್ರಾಂತಿಯನ್ನು ತಗೊಳ್ತಾ ಇದೆಯಲ್ಲ, ಹಾಗಾಗಿ ಯಾಕೆ ತಗೊಂಡದು ಕಡಿದೆ? ತ್ವಯಿ ಸುಪ್ತೆ ಜಗತ್ ಸುಪ್ತಂ, ನೀನು ಮಲಗಿದಲ್ಲಿ ಜಗತ್ತೇ ಮಲಗತ್ತೆ. ನೀನು ಜಾಗೃತ ಅಂತ ಹೇಳಿದ್ರೆ ಜಗತ್ತು ಜಾಗೃತ ಆಗುತ್ತೆ. ಹಾಗಾಗಿ ಭಗವಂತನನ್ನು ಮಲಗಿಸಬೇಕು, ಭಗವಂತನನ್ನು ಎಬ್ಬಿಸುವಂತ ಕಾರ್ಯಕ್ರಮ. ಮೀಲನಂ ಕುರು ದೇವಾನಾಂ ದೇವದೇವ ಜಗತ್ಪತೆ ಕಿಂತ್ವಂ ಸ್ವಪಿಸಿ ಗೋವಿಂದ ನಷ್ಟೇ ಜಗತಿ ಸಾಂಪ್ರತಂ ನಷ್ಟಪ್ರಾಯಂ ಜಗತ್ಯಸ್ಯ ಸದೇವಾಸುರಮಾನುಷಾನು. ದೇವದೇವನೇ ಅಂತ ಕರೆದು ಹೇಳ್ತಾರೆ, ಜಗತ್ಪತಿಯೇ ದೇವತೆಗಳನ್ನು ನೀನು ಕಾಣು. ಈಗ ಬಂದವರು ಯಾರು? ಬೇರೆ ಯಾರು ಅಲ್ಲ, ದೇವತೆಗಳೇ ಬಂದಿದ್ದಾರೆ ನಿನ್ನನ್ನು ಕರೀಲಿಕ್ಕೋಸ್ಕರ. ಹಾಗಾಗಿ ದೇವಾನಾಂ ಪುರುಮೀಲನಂ, ದೇವತೆಗಳನ್ನು ಭೇಟಿಯಾಗಬೇಕು ನೀನು ಗೋವಿಂದ. ಜಗತ್ತು ನಾಶ ಆಗುವ ಅಂಚು ಉಂಟು ಅಂದ್ರೆ ಕಿಂ ತ್ವಪಿಷಿ ಗೋವಿಂದ, ನೀನು ಮಲಗಿದ್ದೀಯಾ, ಇನ್ನು ಸಹ ಏನಾಗಿದೆ ವ್ಯವಸ್ಥೆ ಇಲ್ಲಿ? ನಷ್ಟೇ ಜಗತಿ ಸಾಂಪ್ರತಂ, ಈಗ ಜಗತ್ತು ನಷ್ಟ ಆಗುವಂತಹ ಈ ಸಂದರ್ಭ. ಹಾಗಾಗಿ ನೀನು ಎದ್ದು ನಿಲ್ಲು. ಆದ್ದರಿಂದ ಇನ್ನೂ ಕೂಡ ಯಾಕೆ ಮಲಗ್ತಾ ಕೂತಿದ್ದಿ? ಹಾಗಾಗಿ ದೇವತೆಗಳು, ಅಸುರರು, ಮನುಷ್ಯರು ಎಲ್ಲ ಜಗತ್ತು ನಾಶ ಆಗುವ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ನೀನು ಎದ್ದು ಈ ಜಗತ್ತನ್ನು ಉಳಿಸಬೇಕು. ವೈಶಂಪಾಯನು ವಾಚ ಸಸಂಕ್ಷಿಪ್ಯ ಜಲಂ ಬಲಂ ಕೃತ್ಸ್ರಂ ತಿಮಿರೌಘಂ ವಿದಾರ್ಗ್ಯ ಚ ಉದತಿಷ್ಠದೃಷಿಕೇಶ ಕ್ಷಿಯಾ ಪರಮಯಾಜ್ವಲರು. ಆ ಭಗವಂತರಾದರೂ ಕೂಡ ದೇವತೆಗಳ, ವಿಶೇಷವಾಗಿ ಋಷಿಗಳ ಒಂದು ಸ್ತೋತ್ರಕ್ಕೆ ಅನುಗುಣವಾಗಿ ತಾನೇನು ಮಾಡ್ತಾನೆ ಕೇಳಿದ್ರೆ, ತಾನು ಸುತ್ತಯಾದ ನೀರನ್ನು ಉಂಟು ಮಾಡಿದ್ದ. ಅಂದ್ರೆ ಜಡವಾದ ಪ್ರಕೃತಿ ಇತ್ತು, ಅದನ್ನು ತಾನು ಕಿರಿದಾಗಿಸಿದ, ನೀರನ್ನು ಕಡಿಮೆ ಮಾಡಿಕೊಂಡ. ತಿಮಿರೌಘಂ, ಕತ್ತಲನ್ನು ಕಡಿಮೆ ಮಾಡಿದ. ನೀ ಸೇಡಿಕೊಂಡು ತನ್ನ ಶ್ರೇಷ್ಠವಾದ ಕಾಂತಿಯನ್ನು ತಾನು ಹೊರಗೆ ಚೆಲ್ತಾ ಇದ್ದಾನೆ. ಅಂತೂ ಇಂತೂ ಭಗವಂತ ಏನು ಮಾಡ್ತಾನೆ?
ಉದತಿಷ್ಠತ ಋಷಿಕೇಶ, ದೇವರು ಎದ್ದು ನಿಂತಿದ್ದಾರೆ. ಇಷ್ಟವರೆಗೆ ಮಲಗಿದ್ದ ಭಗವಂತ ತಾನು ಎದ್ದು ನಿಂತಿದ್ದಾನೆ. ಸದದರ್ಶ, ಹಾಗಾಗಿ ಉತ್ಥಾನ ದ್ವಾದಶಿ ಅಂತ. ಭಗವಂತ ಮಲಗಿದ್ದು ಭಗವಂತ ಏಳುದು, ಹಾಗಾಗಿ ಭಗವಂತ ಎದ್ದಿದ್ದಾನೆ, ಅದನ್ನು ಉತ್ಥಾನ ಅಂತ ಕರೀತಾರೆ. ಹಾಗಾಗಿ ಅದೇ ಒಂದು ಶಬ್ದವನ್ನು ಇಲ್ಲಿ ಹಾಕಿದ್ದಾರೆ. ಸದರ್ಶ ಸುರಾನ್ ಸರ್ವಾನ್ ಸಮೇತಾನ್ ಸಪಿತಮಹಾನ್ ವಿವಕ್ಷತ ಪ್ರಕೃದ್ಧಾಭಿ ಜಗದರ್ಥೇ ಸಮಾಗತಾನ್. ಆ ಋಷಿಕೇಶನಾದ ಭಗವಂತ ನಾರಾಯಣ ಚತುರ್ಮುಖ ಸಹಿತವಾಗಿ ಬಂದಂತಹ ದೇವತೆಗಳನ್ನು ಕಾಣ್ತಾ ಇದ್ದಾನೆ. ಹಾಗಾಗಿ ನೋಡ್ತಾ ಇದ್ದೇನೆ. ವಿವಕ್ಷತ ಪ್ರಕ್ಷುಪಿರಾನ್, ಜಗತ್ತೆಲ್ಲ ಕ್ಷೋಭೆಗೊಳಗಾಗುವ ಈ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ, ನನ್ನ ಸಹಾಯವನ್ನು ಬಯಸಿದ್ದೀರಿ, ಏನು ಅಂತ ಕೇಳ್ತಾ ಇದ್ದೆ. ತಾನುಮಾಚ ಹರಿರ್ದೇವ ನಿದ್ರಾ ವಿಶ್ರಾಂತಲೋಚನ ತತ್ವಯುಕ್ತಾರ್ಥಯಾಮಾಚ ಧರ್ಮಹೇತ್ವರ್ಥ ಯುಕ್ತಯ ಕುತೋ ಭೋ ವಿಗ್ರಹೋ ದೇವ ಕುತೋ ಭೋ ಭಯಮಾಕೃತಂ ಕಸ್ಯ ಮಾ ಕೇನ ಮಾ ಕಾರ್ಯಂ ಕಿಂವಾ ಮನಸ್ಸಿ ವರ್ತತೆ. ನಿದ್ರೆಯಿಂದ ಎಚ್ಚರಗೊಂಡಂತಹ ಭಗವಂತ ವಿಶ್ರಾಂತಲೋಚನ, ತಾನು ಇಷ್ಟರವರೆಗೆ ವಿಶ್ರಾಂತಿಯಲ್ಲಿದ್ದಂತಹ ಭಗವಂತ ಈಗ ಎಚ್ಚರಗೊಂಡು ತಾನು ಕೇಳ್ತಾ ಇದ್ದಾನೆ ದೇವತೆಗಳ ಹತ್ರ. ವೇದಾಂತಕ ಯುಕ್ತಿಗಳಿಂದಾಗಿ ನೀವು ಧರ್ಮಕ್ಕೆ ಕಾರಣವಾದ ಮಾತುಗಳು ಏನು ಅದನ್ನು ಹೀಗೆ ಹೇಳಿದ ಅಂತ ಹೇಳಿ. ತತ್ವಯುಕ್ತಾರ್ಥಯಾವಾಚ ಅಂತ ಅಂದ್ರೆ ಸುಮ್ಮನೆ ಮಾತಾಡ್ಲಿಲ್ಲ, ವೇದದ ಯುಕ್ತಿಗಳಿಂದಾಗಿ ಕೂಡಿಕೊಂಡು ತಾನು ಮಾತಾಡ್ತಾ ಇದ್ದಾನೆ. ಯಾಕೆ ಮಾತಾಡಿದ ಭಗವಂತ? ಇಷ್ಟ ಸಮಯ ಮಲಗಿದಾಳೆ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಧರ್ಮ ಹೇತ್ವರ್ಥಯುಕ್ತಯ, ಧರ್ಮಕ್ಕೋಸ್ಕರ, ಅದಕ್ಕೋಸ್ಕರ ತಾನು ಎದ್ದು ಕೂತಿದ್ದಾನೆ, ಕೇಳ್ತಾ ಇದ್ದ. ಕುತೋಭೋ ವಿಗ್ರಹೋ ದೇವಾಹ ಅಂತ, ದೇವತೆಗಳೇ ನಿಮಗೆ ಯಾಕೆ ಭಯ ಬಂತು? ಈಗ ಏನು ಬರ್ತಾ ಇದ್ದೀರಿ, ಎಲ್ಲ ಭಯವನ್ನು ನಿವಾರಿಸು ಅಂತ ಹೇಳಿ, ನಿಮಗೆ ಏನು ಹೆದರಿಕೆ? ಆಮೇಲೆ ಯಾರಿಂದ ಅದು ಬಂದದ್ದು ಹೆದರಿಕೆ? ಆಮೇಲೆ ನಾನು ಮಾಡಬೇಕಾದೇನು, ನಿಮ್ಮ ಮನಸ್ಸಿನ ಅಭಿಪ್ರಾಯ ಏನು, ಇದನ್ನೆಲ್ಲ ನನಗೆ ತಿಳಿಸಿ ಅಂತ ನಾನು ಮಾತಾಡಿಸ್ತಾ ಇದ್ದಾನೆ. ಕಲ್ವಲ್ವಗುಲಂ ಲೋಕೆ ವರ್ತತೆ ದಾನವೋತ್ಥಿತಂ ಗೃಢಾಮಾಯಾಸ ಜನನಂ ಶೀಘ್ರಮಾವೇದ್ಯತಾಂ ಸುರಾಹ. ಇನ್ನು ಹೇಳ್ತಾರೆ ಕಲು ಅಲ್ಪಕುಶಲಂ ಲೋಕೆ, ಲೋಕದಲ್ಲಿ ಕುಶಲ ಎನ್ನುವಂಥದ್ದು ಕಡಿಮೆ ಆಗಿದೆಲ್ಲ. ಯಾರಿಂದಾಗಿ? ಯಾವ ದಾನವರಿಂದಾಗಿ ಪ್ರತಿಯೊಬ್ಬ ಜೀವರಿಗೂ ಕೂಡ ಸುಖ ಎನ್ನುವಂಥದ್ದು ಕಡಿಮೆ ಆಗಿದೆಪ್ಪ. ಕ್ಷೇಮ ಯಾಕೆ ಕಡಿಮೆ ಆಗಿದೆ? ಆ ಕ್ಷೇಮ ಆಗ್ಬೇಕಾದ್ರೆ ಏನು ಮಾಡಬೇಕು ಅದನ್ನು ನನಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಏಷ ವೇದ ವಿದಾಂ ಮಧ್ಯೆ ವಿಹಾಯ ಶರಣೋತ್ತಮಂ ಶಿವಾಯ ಭವತಾಮರ್ಥೆ ಸ್ಥಿತ ಕಿಂಕರವಾಣಿ ಮಹಾ. ನಾನಾದರೂ ಅಷ್ಟೇ ಹಾಸಿಗೆಯಲ್ಲಿ ಇಷ್ಟರವರೆಗೆ ಮಲಗಿದ್ದೆ, ಹಾವಿನಲ್ಲಿ ನಾಗಶಯನನಾಗಿ ಮಲಗಿದ್ದೆ. ಈಗ ಅದನ್ನೆಲ್ಲ ಬಿಟ್ಟಿದ್ದೇನೆ, ನಿಮ್ಮ ಮುಂದೆ ಕಡೆ ಬಂದು ನಿಂತಿದ್ದೇನೆ. ಯಾಕೋಸ್ಕರ ಬಂದಿದ್ದೇನೆ ಕೇಳಿದ್ರೆ ಶಿವಾಯ, ಮಂಗಳಕ್ಕೋಸ್ಕರ, ಲೋಕಕ್ಕೆ ಒಳ್ಳೇದು ಮಾಡುವುದಕ್ಕೋಸ್ಕರ ನಾನು ಎದ್ದು ಕೂತಿದ್ದೇನೆ, ಬಂದಿದ್ದೇನೆ. ಹಾಗಾಗಿ ನಿಮಗೋಸ್ಕರ ನಾನು ಯಾವ ಸತ್ಕರ್ಮವನ್ನು ಮಾಡ್ಲಿ ಅಂತ ಕೇಳ್ತಾ ಇದ್ದಾನೆ ಅನಂತ ಶಯನನಾದ ಭಗವಂತ. ಶ್ರೀ ಭಗವಾನುವಾಚ ಶ್ರೀ ವೈಶಂಪಾಯನುವಾಚ ತಚ್ಛ್ರುತ್ವಾ ವಿಷ್ಣುಗದಿತಂ ಬ್ರಹ್ಮ ಲೋಕಪಿತಾಮಹಃ ಉವಾಚ ಪರಮಂ ವಾಕ್ಯಂ ಹಿತಂ ಸರ್ವದಿವೌಕಸಾಂ. ವಿಷ್ಣುವಿನಿಂದ ಹೇಳುವಂತಹ ಈ ಮಾತುಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಲೋಕಪಿತಾಮಹನಾದ ಚತುರ್ಮುಖ ಬ್ರಹ್ಮ ಆತ ಸಮಸ್ತ ದೇವತೆಗಳಿಗೂ ಕೂಡ ಹಿತವಾಗುವಂತ ಶ್ರೇಷ್ಠವಾದಂತ ಮಾತನ್ನು ಭಗವಂತನ ಹತ್ರ ಹೇಳ್ತಾ ಇದ್ದಾನೆ. ಭಗವಂತ ಕೇಳಿದ, ಚತುರ್ಮುಖ ತಾನಲ್ಲಿ ಮುಖ್ಯಸ್ಥನಾಗಿದ್ದಾನೆ. ಹಾಗಾಗಿ ಚತುರ್ಮುಖ ಬ್ರಹ್ಮ ಅವನಿಗೆ ಹೇಳ್ತಾ ಇದ್ದಾನೆ, ನಾಸ್ತಿ ಕಿಂಚಿತ್ ಭಯಂ ವಿಷ್ಣು ಸುರಾಣಾಂ ಅಸುರಾಂತಕ ಯೇಷಾಂ ಭವಾನ್ ಅನುಭಯ ಕರ್ಣಧಾರ ರಣೇ ರಣೇ. ಅಂದ್ರೆ ಅಸುರಾಂತಕ ಅಂತ ಭಗವಂತನನ್ನು ಕರೆದು ಹೇಳ್ತಾರೆ, ದೇವತೆಗಳಿಗೆ ನಿನ್ನಂತ ಸರ್ವೋತ್ತಮನಾದ ರಕ್ಷಣೆ ಇರುವಾಗ, ಭಗವಂತ ಇರುವಾಗ ಎಂದಿಗೂ ಕೂಡ ಭಯ ಎನ್ನುವಂಥದ್ದು ಇರೋದಿಲ್ಲ. ಮತ್ತೆ ಎಲ್ಲಿಯಾದ್ರೂ ಭಯ ಅಥವಾ ಯುದ್ಧ ಇತ್ಯಾದಿಗಳೆಲ್ಲಾದ್ರೂ ಏನಾದ್ರೂ ಬಂದ್ರೂ ಕೂಡ ಆ ಕಷ್ಟದಿಂದ ಪಾರು ಮಾಡ್ಲಿಕ್ಕೆ ನೀನಿದ್ದೀಯಪ್ಪ ಅಂತ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಶಕ್ತೇ ಜಯತಿ ದೇವೇಶೇ ತ್ವಯಿ ಚಾಸುರಸೂದನ ಧರ್ಮೇ ಪ್ರಯತಮಾನಾನಾಂ ಮಾನವಾನಾಂ ಕುತೋ ಭಯಂ. ನೋಡಿ, ಅಸುರಮರ್ದನಿಯಾದಂತಹ ನೀನಿರಬೇಕಾದ್ರೆ ಇಂದ್ರ ಯಾವಾಗಲೂ ಕೂಡ ಜಯವನ್ನು ಸಂಪಾದನೆ ಮಾಡ್ತಾನೆ. ಹಾಗಾಗಿ ಅವ ಇರುವಾಗ ಧರ್ಮ ಪ್ರಯತ್ನಶೀಲರಾದಂತಹ ಮನುಷ್ಯರಿಗಿರ್ಬೋದು, ದೇವತೆಗಳಿಗಿರ್ಬೋದು, ಎಲ್ಲಿಂದ ಭಯ? ಇಲ್ಲಿ ಸಪ್ತ ಋಷಿಗಳೆಲ್ಲ ಬಂದಿದ್ದಾರೆ, ಹಾಗಾಗಿ ನಮಗೆ ಎಲ್ಲಿಂದ ಭಯ? ಯಾಕೆ? ನೀನಿದ್ಯಪ್ಪ, ಅಸುರಮರ್ದನನಾಗಿ ನಿಂತಿದ್ದಿ, ಹಾಗಾಗಿ ನೀನಿರುವಾಗ ನಮಗೆ ಹೆದರಿಕೆ ಎನ್ನುವಂಥದ್ದಿಲ್ಲ.
ಸತ್ಯೇ ಧರ್ಮೇ ಚ ನಿರತಾಃ ಮಾನದಾಃ ನಿವಿಗತಜ್ವರಾಃ ನಾಕಾಲ ಧರ್ಮಣ ಮೃತ್ಯು ಶಕ್ನೋತಿ ಪ್ರಥಮೀಕ್ಷಿತು. ಸತ್ಯಧರ್ಮದಲ್ಲಿ ತೊಡಗಿರುವಂತಹ ಮನುಷ್ಯರವೇ ಮುಖ್ಯವಾಗಿರುವಂತಹ ನಾವು ಈ ರೀತಿಯಾಗಿ ಆತಂಕ ಇಲ್ಲದೆ ಇರುವಾಗ ನಿನ್ನ ಅನುಗ್ರಹದಿಂದ ಯಾರೂ ಕೂಡ ಸಮಸ್ಯೆಗೆ ಬಲಿಯಾಗುವುದಿಲ್ಲ. ಹಾಗಾಗಿ ನಮಗೆ ಏನು ಬೇಕು? ನಾಕಾಲ ಧರ್ಮಣ ಮೃತ್ಯು. ನೋಡಿ, ಅಕಾಲ ಮರಣ ಎನ್ನುವಂಥದ್ದೇ ಬರುವುದಿಲ್ಲ. ಯಾವಾಗ? ಭಗವಂತನ ಅನುಗ್ರಹ ಇದ್ದಾಗ ಅಂತ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಹಾಗಾದ್ರೆ ಎಲ್ಲಿಯಾದ್ರೂ ಅಕಾಲ ಮರಣಗಳೆಲ್ಲ ಆದ್ರೆ ಅದಕ್ಕೆ ಏನರ್ಥ? ಭಗವದ್ ಅನುಗ್ರಹ ಇಲ್ಲ ಅಂತ ಅರ್ಥ. ಹಾಗಾಗಿ ಅಂಥದ್ದೆಲ್ಲ ಆಗುವಾಗ ಭಗವಂತನ ಅನುಗ್ರಹ ಮಾಡಬೇಕಾದ್ರೆ ಏನು ಬೇಕು? ಅದನ್ನು ನಾವು ಜ್ಯೋತಿಷ ಶಾಸ್ತ್ರಗಳಲ್ಲಿಯೋ ಇನ್ನೊಂದರಲ್ಲಿಯೋ ನಾವು ವಿಚಾರ ಮಾಡಬೇಕು. ನಾವು ಅದನ್ನೇ ಹೇಳ್ತಾ ಇದ್ದಾರೆ. ಭಗವಂತನ ಅನುಗ್ರಹ ಇದ್ರೆ ಅಲ್ಲಿ ಖಂಡಿತ ನಮಗೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಮಾನವಾನಾಂ ಹಿ ಪತಯಃ ಪಾರ್ಥಿವಾನಾಂ ಪರಸ್ಪರಂ ಷಡ್ಭಾಗಮುಪಭುಂಜಾನಃ ನಭೇದಂ ಕುರ್ವತೆ ಮಿಥಃ. ಆಮೇಲೆ ಹೇಳ್ತಾರೆ, ನೀನು ರಕ್ಷಣೆಯನ್ನು ಮಾಡ್ತಾ ಇದ್ದಿ. ಇಲ್ಲಿರುವಂತಹ ರಾಜರುಗಳು ಕೂಡ ಅಷ್ಟೇ ಚೆನ್ನಾಗಿ ಇದ್ದಾರೆ. ಮಾನವಾನಾಂ ಹಿ ಪತಯಃ, ಇಲ್ಲಿ ರಾಜರನ್ನು ತಾವು ಒಂದು ಅರ್ಥದಲ್ಲಿ ಹೊಗಳ್ತಾ ಇದ್ದಾರೆ, ಒಂದು ಅರ್ಥದಲ್ಲಿ ಇಂಥ ಕ್ಷತ್ರಿಯರು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಹೇಗಿದ್ದಾರೆ? ನಮಗೆಲ್ಲ ಸ್ವಾಮಿಯಾದಂತಹ ರಾಜ ಅಂದ್ರೆ ಚಕ್ರವರ್ತಿಗಳು ಅಥವಾ ಕ್ಷತ್ರಿಯರು, ಅವರು ಪಾರ್ಥಿವಾಶ್ಚ ಪರಸ್ಪರಂ, ಅವರು ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ ಪರಸ್ಪರ ಮಾನವರ ಏನೊಂದು ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಕೇಳಿದ್ರೆ ಷಡ್ಭಾಗಮುಪಭುಂಜಾನಃ ನಭೇದಂ ಕುರ್ವತೆ ಮಿಥಃ, ರಾಜ್ಯ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಭೇದವನ್ನು ಮಾಡ್ತಾ ಇಲ್ಲ, ಎಲ್ಲರನ್ನು ಕೂಡ ಒಳ್ಳೆ ರೀತಿಯಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಎನ್ನುವ ಅರ್ಥದಲ್ಲಿ ಹೇಳಿ ಷಡ್ಭಾಗಮುಪಭುಂಜಾನಃ ಅಂತ ಒಂದು ವಿಶೇಷಣವನ್ನು ಹೇಳ್ತಾರೆ. 6ನೇ ಒಂದಂಶವನ್ನು ತಾವು ಅನುಭವಿಸುವವರು ಅಂತ ಹೇಳ್ತಾರೆ. ಅಂದ್ರೆ ಪ್ರಜೆಗಳು ಸಂಪಾದನೆ ಮಾಡಿದ್ದು ಟ್ಯಾಕ್ಸ್ ಎಷ್ಟು ಅಂತ ಕೇಳಿದ್ರೆ 6ನೇ ಒಂದಂಶ. ಕಾಳಿದಾಸನು ಕೂಡ ಷಷ್ಠಾಂಶ ವೃತ್ತೇರಿವರಾಜ ಧರ್ಮ ಅಂತ ಹೇಳ್ತಾರೆ. ಮಹಾರಾಜ ಹೇಗೆ ಬದುಕಬೇಕು ಅಂತ ಕೇಳಿದ್ರೆ 6ನೇ ಒಂದಂಶದ ಒಂದು ಸಂಪತ್ತಿನಿಂದ ಮಹಾರಾಜ ಬದುಕುತ್ತಾನೆ. ಹಾಗಾದ್ರೆ ಟ್ಯಾಕ್ಸ್ ಎಷ್ಟು ಕಟ್ಟಬೇಕು ಕೇಳಿದ್ರೆ 6ನೇ ಒಂದಂಶ ಕಟ್ಟಬೇಕು. ನೋಡಿ, ಹಿಂದೆ ಒಂದು ಎಷ್ಟು ಚಂದದ ವ್ಯವಸ್ಥೆಯನ್ನು ಮಾಡಿದ್ರು ಅರ್ಥಶಾಸ್ತ್ರದಲ್ಲಿಯೂ ಕೂಡ ಕೇಳಿದ್ರೆ ತಾನು ಸಂಪಾದನೆ ಮಾಡಿದ್ದನ್ನು ಯಾವ ರೀತಿಯಾಗಿ ಅದನ್ನು ವಿನಿಯೋಗ ಮಾಡಬೇಕು ಅಂತ ಹೇಳಿಕೊಡ್ತಾ ಇದ್ದಾರೆ. ಹಾಗಾದರೆ 6 ಭಾಗಗಳನ್ನು ಮಾಡಬೇಕು. ಒಂದು ಭಾಗವನ್ನು ತಾನು ಅನುಭವಿಸುವುದಕ್ಕೋಸ್ಕರ ಒಬ್ಬ ವ್ಯಕ್ತಿ ಒಂದು 600 ರೂಪಾಯಿಯೋ ತಾನು ಸಂಪಾದನೆ ಮಾಡ್ತಾನೆ ದಿನದಲ್ಲಿ ಅಂತ ಹೇಳಿದ್ರೆ ಅದರಲ್ಲಿ 100 ರೂಪಾಯಿಯನ್ನು ಅಂದ್ರೆ ಒಂದು ಪಾಲು ತನಿಗೋಸ್ಕರ, ಒಂದು ಪಾಲು ಹೆಂಡತಿ ಮಕ್ಕಳಿಗೋಸ್ಕರ. ಯಾಕೆ? ಧರ್ಮೇಚ ಅರ್ಥೇಚ ನಾತಿಚರಾಮಿ ಅಂತ ಹೇಳ್ಕೊಂಡು ಬಂದದ್ದು. ಧರ್ಮಾರ್ಥ ಕಾಮದಲ್ಲಿ ನಿನ್ನನ್ನು ದಾಟೋದಿಲ್ಲ ಅಂತ. ಹಾಗಾಗಿ ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಗಂಡನಾದಂತಹ ಈತನದ್ದಾದದ್ರಿಂದ ತಾನು ಸಂಪಾದನೆ ಮಾಡಿದ್ರಲ್ಲಿ 6ನೇ ಒಂದಂಶವನ್ನು ತಾನು ಹೆಂಡತಿ ಮಕ್ಕಳಿಗೋಸ್ಕರ ಕೊಡಬೇಕು. ಹಾಗೆಯೇ 6ನೇ ಒಂದಂಶವನ್ನು ಸಮಾಜಕ್ಕೋಸ್ಕರ ಕೊಡಬೇಕು. ಯಾಕೆ ಕೇಳಿದ್ರೆ ನಾವು ಯಾರೂ ಕೂಡ ಸ್ವತಂತ್ರರಲ್ಲ. ಒಬ್ಬರಿಗೆ ಉಪದ್ರವ ಕೊಡದೆಯೋ ಇನ್ನೊಬ್ಬರ ಋಣದ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 6ನೇ ಒಂದಂಶವನ್ನು ನಾವು ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು. ಇನ್ನೊಂದು 6ನೇ ಒಂದಂಶವನ್ನು ದೇವತಾ ಕೆಲಸಗಳಿಗೆ ಇಡಬೇಕು. ಯಾಕೆ ಕೇಳಿದ್ರೆ ಈ ಭಗವಂತನ ಅನುಗ್ರಹದಿಂದ ನಾವಿದ್ದೇವೆ. ಒಂದು ನೀರು, ಗಾಳಿ, ಬೆಂಕಿ, ಮಣ್ಣು ಇದೆಲ್ಲವನ್ನು ಕೊಟ್ಟವ ಭಗವಂತ, ಅವಕಾಶಗಳನ್ನೆಲ್ಲ. ಹಾಗಾಗಿ ಬಂದಂತಹ ಭಗವಂತನನ್ನು ಆರಾಧನೆ ಕೂಡ ಮಾಡಬೇಕು ನಾವು ನಿತ್ಯದಲ್ಲಿಯೂ ಕೂಡ. ಹಾಗಾಗಿ ಅಂತಹ ಧರ್ಮ ಕರ್ಮ ಮಾಡಲಿಕ್ಕೋಸ್ಕರ ಭಗವದ್ ಆರಾಧನೆಗೋಸ್ಕರ 6ನೇ ಒಂದಂಶವನ್ನು ತೆಗೆದಿಟ್ರೆ ಇನ್ನು 6ನೇ ಒಂದಂಶವನ್ನು ತಾನು ದಾನ ಧರ್ಮ ಸಮಾಜಕ್ಕೋಸ್ಕರ ತಾನು ಮಾಡ್ತಾನೆ. ಹಾಗೆ 6ನೇ ಒಂದಂಶವನ್ನು ತನ್ನ ಫ್ಯೂಚರಿಗೋಸ್ಕರ ಸೇವಿಂಗ್ಸ್ ಅಂತ ಏನು ಹೇಳ್ತೇವೆ ಅದು 6ನೇ ಒಂದಂಶ ಇರಬೇಕು. ಹಾಗಾದ್ರೆ ಇನ್ನು 6ನೇ ಒಂದಂಶ ಅದನ್ನು ರಾಜನಿಗೆ ಕೊಡಬೇಕು, ಟ್ಯಾಕ್ಸ್ ಕೊಡಬೇಕು. ಇವತ್ತು ನಾವು ಯಾವುದೋ ಇನ್ಕಮ್ ಟ್ಯಾಕ್ಸ್ ಅನ್ನು ಉಳಿಸ್ಲಿಕ್ಕೋಸ್ಕರ ಯಾವುದೋ ಪಾಲಿಸಿ ಗಿಲಿಸಿ ಎಲ್ಲ ಮಾಡ್ತೇವೆ ಹೇಳಿದ್ರೆ ಅದು ಅವನ ಪಾಲಿಸಿಯಲ್ಲಿ ಇಲ್ಲ, ಭಗವಂತನ ಪಾಲಿಸಿಯಲ್ಲಿ ನಾವು ಟ್ಯಾಕ್ಸ್ ಅನ್ನು ಕಟ್ಟಲೇಬೇಕು. ಇವತ್ತು ನಾವು ಅಷ್ಟೇ ಗಲಾಟೆ ಮಾಡ್ತೇವೆ, ನೀರಿಲ್ಲ, ಕರೆಂಟ್ ಇಲ್ಲ, ರಸ್ತೆ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ. ನೀವು ಟ್ಯಾಕ್ಸ್ ಸರಿ ಕಟ್ಟಿದ್ದೀರಾ ಕೇಳಿದ್ರೆ ಅಲ್ಲ ನಾವು ಕಟ್ತೇವಪ್ಪ ಅಂತ ಹೇಳ್ತಾರೆ. ಆದ್ರೆ ಎದೆ ತಟ್ಟಿಕೊಂಡು ಹೇಳಬೇಕು. ಹಾಗಾದ್ರೆ ಇಂತಹ 6ನೇ ಒಂದಂಶವನ್ನು ನಾವು ಸರ್ವಕಾರಕ್ಕೆ ಕೊಡ್ತೇವೆ.
ರಾಜನಿಗೆ ಕೊಡ್ತೇವೆ. ಅಂತಹ ಸಂಪತ್ತನ್ನು ರಾಜ ತಾನು ಅನುಭವಿಸಿ ಪ್ರಜೆಗಳನ್ನು ತಾನು ಚೆನ್ನಾಗಿ ನೋಡಿಕೊಳ್ಬೇಕು. ಹಾಗಾಗಿ ಪ್ರಜೆಗಳ ಸಂಪತ್ತಿನಿಂದಾಗಿಯೇ ರಾಜನ ಇರುವಿಕೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಷಡ್ಭಾಗಂ ಉಪಭುಂಜಾನಾಹ, 6ನೇ ಒಂದು ಅಂಶವನ್ನು ಟ್ಯಾಕ್ಸ್ ಆಗಿ ಕರವನ್ನು ತಾನು ಸ್ವೀಕರಿಸಿ ರಾಜ್ಯ ಸಂರಕ್ಷಣೆಯನ್ನು ಆತ ಮಾಡ್ತಾನೆ. ಹಾಗಾಗಿ ನಿನ್ನ ದಯೆ ಇತ್ತು ಕೇಳಿದ್ರೆ ಇಂತಹ ಒಂದು ಅವ್ಯವಸ್ಥೆ ಆಗೋದಿಲ್ಲ, ವ್ಯವಸ್ಥಿತವಾದಂತಹ ರಾಜ್ಯಭಾರ ಈ ಕ್ಷೇತ್ರದಲ್ಲಿ ನಡೆಯುತ್ತೆ ಅಂತ ಋಷಿಗಳು ಹೇಳ್ತಾ ಇದ್ದಾರೆ ಭಗವಂತನಲ್ಲಿ. ನಿನ್ನ ಅನುಗ್ರಹ ಇದ್ದು ರಾಜ್ಯಭಾರ ಮಾಡಿದ್ರೆ ತೇ ಪ್ರಜಾನಾಂ ಹಿತಕರಾಹ ಕರದೈರಗರ್ಹಿ ಅಭಿಗರ್ಹಿತಾಹ ಅಕರೈಃ ವಿಪ್ರಯುಕ್ತಾರ್ಥಾಹ ಕೋಶಮಪೂರಯನ್ ಸದಾ. ಇನ್ನು ಹೇಳ್ತಾರೆ, ಆ ರಾಜರಾದರೂ ಕೂಡ ಪ್ರಜೆಗಳಿಗೆ ಹಿತವನ್ನು ಉಂಟು ಮಾಡುವವರಾಗ್ತಾರೆ. ಯಾಕೆ? ಭಗವದ್ ಅನುಗ್ರಹ ಇತ್ತು ಹೇಳಿದ್ರೆ. ನಮಗೆ ಭಗವಂತನ ಅನುಗ್ರಹ ಇದ್ರೆ ಇದೆಲ್ಲ ವ್ಯವಸ್ಥೆಗಳು ಸರಿಯಾಗಿರುತ್ತೆ. ಭಗವದ್ ಅನುಗ್ರಹ ಇಲ್ವಾ, ಎಲ್ಲವೂ ಅವ್ಯವಸ್ಥೆಯಾಗಿ ಬಿಡತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನೀನು ಪ್ರಜೆಗಳಿಗೆ ಹಿತವನ್ನು ಉಂಟು ಮಾಡುವವರು. ಹಾಗಾಗಿ ಪ್ರಜೆಗಳು ಕೂಡ, ಇವರು ಯಾರು ಕೂಡ ರಾಜನನ್ನು ನಿಂದನೆ ಮಾಡೋದಿಲ್ಲ. ಅವರು ಕೂಡ ಏನು ಮಾಡ್ತಾರೆ, ಅವನು ಕೇಳಿದಷ್ಟು ಕರಗಳನ್ನು ಕೊಡ್ತಾರೆ. ಕರ ಅಂದ್ರೆ ಟ್ಯಾಕ್ಸ್. ರಾಜ ಎಷ್ಟು ವಿಧಾನ ಮಾಡಿದ್ದಾನೋ ಅದನ್ನು ಅಷ್ಟು ಕೊಡ್ತಾರೆ. ಇನ್ನೂ ಕೂಡದ ದೇಶದ ರಕ್ಷಣೆಗೆ ಸಂಪತ್ತಿನ ಕೊರತೆ ಉಂಟಾಯಿತು ಅಂತಾದ್ರೆ, ಸಂಗ್ರಹಿತ ಕರ ಅಥವಾ ನಾಶ ಆಯಿತು ಅಂತಾದ್ರೆ ರಾಜ್ಯಕೋಶ ತುಂಬೋ ಹಾಗೆ ಸ್ವ ಇಚ್ಛೆಯಿಂದಲೇ ಅವರು ಹಣವನ್ನು ಕೊಡ್ತಾರೆ. ನೋಡಿ, ಹೀಗೆ ಪ್ರಜೆಗಳು ಇರಬೇಕು ಅಂತ ಸೂಚಿಸ್ತಾ ಇದ್ದಾರೆ. ನೋಡಿ, ತೇ ಪ್ರಜಾನಾಂ ಹಿತಕರಾಹ, ರಾಜರುಗಳು ಪ್ರಜೆಗಳಿಗೆ ಹಿತವನ್ನು ಉಂಟು ಮಾಡುವವರಾಗಿದೆ. ಕರದೈಹಿ ಕರದಾಹ, ಕರವನ್ನು ಕೊಡುವವರು ಅಂತ ಅರ್ಥ. ಅಭಿಗರ್ಹಿತಾಹ, ಕೊಡುದೇ ಟ್ಯಾಕ್ಸ್, ಬೈದುಕೊಂಡು ಕೊಡೋದಲ್ಲ, ಅಥವಾ ಫೈನ್ ಅಂತ ಹೇಳಿ ಕಟ್ಟೋದಲ್ಲ, ಖುಷಿಯಾಗಿ ನಾವು ಕೊಡಬೇಕು. ಹಾಗಾಗಿ ಅಂತಹ ಟ್ಯಾಕ್ಸ್ ಅನ್ನು, ಅಂತಹ ಕರವನ್ನು ಮಹಾರಾಜನಿಗೆ ಜನ ಭಗವಂತನ ಅನುಗ್ರಹ ಇದ್ದಾಗ ಖುಷಿಯಾಗಿ ಕೊಡ್ತಾರೆ. ಅಲ್ಲ ಕೊಡ್ತಾರ ಹಾಗೆಲ್ಲ ಅಂತ ಕೇಳ್ಬೋದು. ಸಿಲಿಂಡರ್ ಯಾರಾದ್ರೂ ಎಕ್ಸ್ಟ್ರಾ ಇದ್ರೆ ಅದು ನೋಡಿ ಸಬ್ಸಿಡಿ ಎಲ್ಲ ಉಂಟು, ಅದು ಬೇಡ, ನೀವು ಅದನ್ನು ಸರೆಂಡರ್ ಮಾಡಿ ಅಂತ ಮೋದಿಯವರು ಹೇಳಿದಾಗ ಎಷ್ಟೋ ಜನ ತಮಗೆ ಬೇಡ ಅಂತ ಹೇಳಿ ತಮಗೆ ಇದ್ದಂತಹ ಸೌಕರ್ಯವನ್ನು ಗವರ್ಮೆಂಟ್ಗೆ ತಾವು ಹಿಂದಿರುಗಿಸಿದ್ದಾರೆ. ಹಾಗಾಗಿ ಲೋಕದಲ್ಲಿ ಅಂಥದ್ದಿಲ್ಲ ಅಂತೆಲ್ಲ, ಭಗವದ್ ಅನುಗ್ರಹ ಇದ್ದಾಗ ಅದೆಲ್ಲವನ್ನು ಅವರು ಹಿಂದಿರುಗಿಸ್ತಾರೆ. ಇನ್ನು ಅಕರೈಹಿ ವಿಪ್ರಯುಕ್ತಾರ್ಥ ಕೋಶಂ ಅಪೂರಯನ್ ಸದಾ. ಇದ್ದದ್ದು ಕಡಿಮೆ ಆಯ್ತು, ಕೆಲವು ಸಲ ಟ್ಯಾಕ್ಸ್ ಅಂತ ತಕೊಂಡಿರ್ತೇವೆ, ಅದಕ್ಕಿಂತ ಹೆಚ್ಚು ಖರ್ಚು ಬರುತ್ತೆ. ಆಗ ಮತ್ತೇನ್ ಮಾಡ್ತೇವೆ, ಟ್ಯಾಕ್ಸ್ ಅನ್ನು ವಿಧಾನ ಮಾಡ್ತೇವೆ, ಇಲ್ಲ ಇಷ್ಟು ಟ್ಯಾಕ್ಸ್ ಕೊಡಬೇಕು ಅಂತ ಹೇಳಿ. ಆದ್ರೆ ಜನ ಕೊಡ್ತಾ ಇದ್ರು. ಸಂಪತ್ತಿನ ಕೊರತೆ ಉಂಟಾದ್ರೆ ಕೂಡ್ಲೆ ಕೊಡ್ತಾ ಇದ್ರು. ರಾಜ್ಯ ಕೋಶ ಎನ್ನುವಂಥದ್ದು ಖಾಲಿ ಆಗದ ಹಾಗೆ ಜನ ನೋಡ್ತಾ ಇದ್ರು. ಹಾಗಾಗಿ ಅಂತಹ ಒಂದು ವ್ಯವಸ್ಥೆಯನ್ನು ಭಗವದ್ ಅನುಗ್ರಹ ಇದ್ದಾಗ ಆಗತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇವತ್ತು ಕೋಶ ಬರಿದಾಗಿದೆ ಹೇಳಿದ್ರೆ ಅರ್ಥ ಏನು, ಭಗವದ್ ಅನುಗ್ರಹ ಇಲ್ಲ ಅಂತ ಅರ್ಥ. ಯಾವತ್ತು ಕೂಡ ಕೋಶ ತುಂಬಿ ತುಳುಕತ್ತೆ ಭಗವದ್ ಅನುಗ್ರಹ ಇದ್ದಾಗ. ಅದಲ್ಲ ಅಂತ ಕೇಳಿದ್ರೆ ನೋಡಿ, ಇವತ್ತು ಯುದ್ಧ ಸಂದರ್ಭ ಎಲ್ಲ ಬಂದಾಗ, ಕಾರ್ಗಿಲ್ ಇತ್ಯಾದಿ ಯುದ್ಧ ಆಗುವಾಗ ಎಲ್ಲ ವಾಪಸ್ ಸಂಗ್ರಹ ಮಾಡ್ಲಿಕ್ಕೆ ಹೋದ್ರು. ಆಲ್ರೆಡಿ ಎಲ್ಲ ಟ್ಯಾಕ್ಸ್ ಪೇ ಮಾಡಿ ಆಗಿದೆ. ಆದ್ರೂ ಕೂಡ ಯುದ್ಧ ಸಂದರ್ಭದಲ್ಲಿ ಯುದ್ಧ ನಿಧಿ ಅಂತ ಕೊಡ್ತಾ ಇದ್ರೋ ಇಲ್ಲ. ಹಾಗೆಯೇ ಇಲ್ಲಿ ಕೂಡ ಭಗವದ್ ಅನುಗ್ರಹ ಇದ್ದಾಗ ರಾಜ ಒಳ್ಳೆಯ ಆಡಳಿತ, ಪ್ರಜೆಗಳು ಒಳ್ಳೆಯ ರಾಜನಿಗೆ ಕರವನ್ನು ಕೊಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಅದು ಕೂಡ ಹೇಗೆ, ಸ್ವ ಇಚ್ಛೆಯಿಂದಲೇ ಮಾಡ್ತಾರೆ. ಸ್ಫೀತಾನ್ ಜನಪದಾನ್ ಸ್ವಾನ್ ಪಾಲಯಂತಹ ಕ್ಷಮಾಪರಾಹ ಅತೀಕ್ಷ್ಣ ದಂಡಾಶ್ಚ ತಥೋ ವರ್ಣಾನ್ ಜುಗುಪುರಂಜಸ. ಇನ್ನು ರಾಜರೆಲ್ಲರೂ ಕೂಡ ತಾವು ಸಮೃದ್ಧರಾಗಿ ತನ್ನ ಊರನ್ನು, ತನ್ನ ರಾಜ್ಯವನ್ನು ಒಳ್ಳೆಯಾಗಿ ಪರಿಪಾಲನೆ ಮಾಡ್ತಾ ಇದ್ರು. ಹೇಗೆ ಅಂತ ಕೇಳಿದ್ರೆ ಕ್ಷಮಾಪರಾಹ, ಕ್ಷಮೆ ಗುಣವುಳ್ಳವರಾಗಿ ತಾವು ರಾಜ್ಯಭಾರವನ್ನು ಮಾಡ್ತಾ ಇದ್ರು. ಅತೀಕ್ಷ್ಣ ದಂಡಾಶ್ಚ, ಯಾರಿಗೂ ಕೂಡ ಜೋರು ತುಂಬಾ ಸ್ಟ್ರಿಕ್ಟ್ ಅಂತ ಮಾಡ್ತಾನೆ ಇರಲಿಲ್ಲ. ಉಗ್ರವಾದ ಶಿಕ್ಷೆಯನ್ನು ಮಾನವರಿಗೆ ಕೊಡ್ತಾ ಇರಲಿಲ್ಲ. ಆದ್ದರಿಂದ ಹೇಗೆ ತಥೋ ವರ್ಣಾನ್ ಜುಗುಪುರಂಜಸ, ವರ್ಣಾಶ್ರಮ ಧರ್ಮಗಳು ಚೆನ್ನಾಗಿ ಇರುವ ಹಾಗೆ ಅವರು ನೋಡಿಕೊಳ್ತಾ ಇದ್ರು. ದಕ್ಷವಾದ ಭಗವದ್ ಅನುಗ್ರಹ ಇದ್ದಾಗ ಚಕ್ರವರ್ತಿಗಳು ಹೇಗೆ ರಾಜ್ಯಭಾರ ಮಾಡಬೇಕು ಎನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. ಏನು ಹೇಳ್ತಾರೆ ಕೇಳಿದ್ರೆ, ತಮ್ಮದನ್ನು ಯಾವ ಪ್ರಜೆಗಳನ್ನು ಚೆನ್ನಾಗಿ ನೋಡ್ತಾ ಇದ್ರು, ಕ್ಷಮಾ ಗುಣದಿಂದ ನೋಡ್ತಿದ್ರು. ಯಾಕೆ ತೀಕ್ಷ್ಣ ದಂಡವನ್ನು ಯಾಕೆ ಕೊಡೋದು, ತುಂಬಾ ಫೈನ್ ಯಾಕೆ ಹಾಕ್ತಾ ಇರಲಿಲ್ಲ ನೋಡಿ. ಇದು ನಮಿಗೂ ವಿದೇಶಗಳಿಗೂ ಇರುವ ವ್ಯತ್ಯಾಸಗಳು. ಇವತ್ತು ಅಲ್ಲಿ ಏನಾಗ್ತದೆ, ವಿದೇಶದಲ್ಲಿ ಕೇಳಿದ್ರೆ ಎಲ್ಲವೂ ಕೂಡ ದಂಡಗಳಿಗೆ ಅಂದ್ರೆ ಫೈನಿಗೆ ಹೆದರಿ ಯಾರು ಕೆಲಸ ಮಾಡೋದಿಲ್ಲ. ಆದ್ರೆ ನಾವೇನು ಹೇಳ್ತಾ ಇದ್ದಾರೆ ಇಲ್ಲಿ, ಅದಲ್ಲ ದಕ್ಷವಾದ ಆಡಳಿತ. ಮತ್ತೆ ಮಕ್ಕಳ ಹಾಗೆ
ರಾಜ ತನ್ನ ಪ್ರಜೆಗಳನ್ನು ನೋಡಬೇಕು. ಹಾಗಾದ್ರೆ ಅವರು ಏನೋ ತಪ್ಪು ಮಾಡಿದರೆ ಕ್ಷಮಾಗುಣವುಳ್ಳಂತಹ ರಾಜ ನಾನು ಕ್ಷಮಿಸ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲ, ಅವರಿಗೆ ಏನು ಬೇಕು, ಅವರಿಗೆ ಏನೊಂದು ವರ್ಣ ವ್ಯವಸ್ಥೆಗಳು ಬೇಕು, ಅದೆಲ್ಲವನ್ನು ಕೂಡ ತಾನು ಎದುರು ನಿಂತು ನಡೆಸ್ತಾ ಇದ್ದ. ಹಾಗಾಗಿ ವರ್ಣಾಶ್ರಮ ಧರ್ಮಗಳನ್ನು ಬ್ರಾಹ್ಮಣನಾದವ ತಾನು ಯಜನ, ಯಾಜನ, ದಾನ, ಪ್ರತಿಗ್ರಹ, ಅಧ್ಯಯನ, ಅಧ್ಯಾಪನ ಎನ್ನುವಂಥ 6 ಕೆಲಸಗಳನ್ನು ಮಾಡಬೇಕು. ಆ ಕೆಲಸಕ್ಕೆ ಏನು ಬೇಕು ಅದೆಲ್ಲ ಅನುಕೂಲತೆಗಳನ್ನು ಈತ ತಾನು ಒದಗಿಸಿ ಕೊಡ್ತಾ ಇದ್ದ. ಇವತ್ತು ನಾವು ಹೇಳುತ್ತೇವೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ, ಮತ್ತೆ ಎಲ್ಲವೂ ಹಾಗೆ ಮಾಡಿದರೆ ಯಾರು ಬದುಕಿಸ್ತಾರೆ? ಜೀವನೋಪಾಯ ಏನು ಅಂತ. ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ ಕೇಳಿದ್ರೆ, ಇವತ್ತಿನ ಕಾಲದಲ್ಲಿ ಒಂದೇ ವೃತ್ತಿಗೆ ಜನ ವಾಲ್ತಾ ಇದ್ದಾರೆ. ನಿಜವಾಗಿ ಹಾಗಲ್ಲ. ಸುಸ್ಥಿರವಾದಂತಹ ರಾಜ್ಯನ ಆಳ್ವಿಕೆಯಲ್ಲಿ ಎಲ್ಲರೂ ಕೂಡ ಅವರವರ ಕೆಲಸಗಳನ್ನು ಮಾಡಬೇಕು. ಪ್ರತಿಯೊಂದು ಕೆಲಸವು ದೊಡ್ಡದಲ್ಲ, ಪ್ರತಿ ಕೆಲಸವೂ ಕೂಡ ಚಿಕ್ಕದಲ್ಲ. ಅದು ಇದ್ದಾಗ, ಉದಾಹರಣೆಗೆ ಉತ್ಸವಾದಿಗಳಲ್ಲಿ ದೀಟಿಗೆ ಹಿಡಿಯುವವನಿರ್ಬೋದು, ವಾದ್ಯ ಬಾರಿಸುವವನಿರ್ಬೋದು, ಡೋಲು ಹೊಡೆಯುವವನಿರ್ಬೋದು. ಅವನು ಇಲ್ಲ ಹೇಳಿದರೆ ಅದು ಉತ್ಸವ ನಡೆಯಲ್ಲ. ಆದರೆ ಉತ್ಸವ ನಡಿಬೇಕು ಕೇಳಿದ್ರೆ ಎಲ್ಲ ರೀತಿಯಾದಂತಹ ಜನರು ಬೇಕಾಗತ್ತೆ. ಹಾಗಾಗಿ ಎಲ್ರಿಗೂ ಗೌರವ, ಮನ್ನಣೆ ಬೇಕಾಗಿ ಬಿಡತ್ತೆ. ಇದೆಲ್ಲವನ್ನೂ ಕೂಡ ಭಗವದ್ ಅನುಗ್ರಹ ಇದ್ದಾಗ ಪ್ರಜೆಗಳು ನೆರವೇರಿಸ್ತಾ ಇದ್ರು. ಆ ರಾಜ್ಯದಲ್ಲಿ, ಆ ಕಾಲದಲ್ಲಿ ಚೆನ್ನಾಗಿ ವ್ಯವಸ್ಥೆಯನ್ನು ರಾಜ ಮಾಡ್ತಾ ಇದ್ದ ಎನ್ನುವಂಥದ್ದನ್ನು ಇವರು ಹೇಳಿಕೊಡ್ತಾ ಇದ್ದಾರೆ. ಬ್ರಹ್ಮನೇ ಮೊದಲಾದಂಥ ಋಷಿಗಳು ಭಗವಂತನ ಹತ್ರ ಹೇಳ್ತಾ ಇದ್ದಾರೆ. ನೋದ್ವೇಜನೀಯ ಭೂತಾನಾಂ ಸಚಿವೈ ಸಾಧು ಪೂಜಿತಾ ಚತುರಂಗೈರ್ಬಲಯುಕ್ತಾ ಷಡ್ಗುಣಾನಾಂ ಉಪಯುಂಜತೆ. ಅವರು ಹೇಳ್ತಾ ಇದ್ದಾರೆ, ಮಂತ್ರಿಗಳು, ಒಳ್ಳೆ ಮಂತ್ರಿಮಂಡಲ ಇತ್ತಂತೆ ರಾಜನ ಹತ್ರ. ನೋದ್ವಜನೀಯ ಭೂತಾನಾಂ ಸಚಿವರು ಹೇಗಿದ್ರು ಕೇಳಿದ್ರೆ, ಯಾರು ಕೂಡ ಉದ್ವೇಗಕ್ಕೆ ತುತ್ತಾಗ್ತಾ ಇರಲಿಲ್ಲ. ರಾಜ ಆದ್ರೂ ಕೆಲವು ಸಲ ಎಕ್ಸೈಟ್ ಆದ್ರೂ ಕೂಡ ಮಂತ್ರಿಗಳು ಇಲ್ಲ ಹೇಗಲ್ಲ ಅಂತ ಸಮಾಧಾನ ಹೇಳುವವರಾಗಿರ್ಬೇಕು, ಗೌರವ ಕೊಡುವವರಾಗಿರ್ಬೇಕು. ರಾಜನಿಗೆ ಗೌರವ ಕೊಡುವಂತಹ ಸಚಿವ ಮಂಡಲ ಇತ್ತು. ಯಾರೂ ಕೂಡ ಗಲಾಟೆ ಮಾಡುವಂತಹ ಬುದ್ಧಿ ಇದ್ದವರಾಗ್ತಿರ್ಲಿಲ್ಲ. ಯಾರು ಉದ್ವೇಜನವನ್ನು ಕೊಡ್ತಾ ಇರಲಿಲ್ಲ. ಚತುರಂಗ ಬಲದಿಂದ ಕೂಡಿದವರಾಗಿದ್ರು ಎಲ್ಲ ರಾಜರು ಕೂಡ. ಯಾವುದೆಲ್ಲ ಚತುರಂಗ ಬಲ ಕೇಳಿದ್ರೆ, ಆನೆ, ರಥ, ಕುದುರೆ, ಕಾಳಾಲು ಅಂತ ಚತುರಂಗ. ಇವು ಎಲ್ಲವೂ ಕೂಡ 6 ಗುಣಗಳಿಂದ ಕೂಡಿಕೊಂಡದ್ದಾಗಿತ್ತು, ಸಂಪದ್ಭರಿತವಾಗಿತ್ತು. ಧನುರ್ವೇದ ಪರಾಃ ಸರ್ವೇ ವೇದೇಶು ಪರಿನಿಷ್ಠಿತಾಃ ಯಜಂತಿ ಚ ತಥಾ ಕಾಲಂ ಸರ್ವೇ ವಿಪುಲ ದಕ್ಷಿಣಾಃ. ಎಲ್ಲ ರಾಜರು ಕೂಡ ಧನುರ್ವೇದದಲ್ಲಿ ಆಸಕ್ತರಾಗಿದ್ದರು. ರಾಜನಾದವ ಯಾವಾಗಲೂ ಕೂಡ ಯುದ್ಧದಲ್ಲಿ ನಿರತನಾಗಿರಬೇಕು. ಯುದ್ಧ ಮಾಡಬೇಕಾದ್ರೆ ಏನು ಬೇಕೋ ಅದೆಲ್ಲವನ್ನು ಕೂಡ ಸಿದ್ಧಪಡಿಸಿಕೊಂಡಿರಬೇಕು. ಹಾಗಾಗಿ ಧನುರ್ವೇದ ಪರಾಹ, ವೇದಾಧ್ಯಯನವನ್ನು ನಾವು ಹೇಗೆ ಮಾಡ್ತೇವೆ ಹಾಗೆ ಧನುರ್ಭಾಸಗಳನ್ನು ಹೇಗೆ ಮಾಡಬೇಕು, ವ್ಯಾಸಂಗ ಏನು ಮಾಡಬೇಕು, ಯಾವಾಗಲೂ ಹೇಗೆ ಯುದ್ಧ ಮಾಡಬೇಕು, ಇದೆಲ್ಲವನ್ನು ಕೂಡ ತಾವು ತಿಳ್ಕೊಂಡವರಾಗಿದ್ರು. ಇಷ್ಟು ಮಾತ್ರ ಅಲ್ಲ, ಸರ್ವೇ ವೇದೇಶು ಪರಿನಿಷ್ಠಿತಾ. ಎಲ್ಲ ರಾಜರು ಕೂಡ ವೇದದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿದ್ರು. ನಮಗೆ ಸಾಮಾನ್ಯವಾಗಿ ವೇದಗಳನ್ನು ಯಾರು ಅಧ್ಯಯನ ಮಾಡಿದ್ರೆ ಬ್ರಾಹ್ಮಣರು ಮಾತ್ರ ಅಂತ ತಲೆಯಲ್ಲಿ ಉಂಟು. ಹಾಗಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ವರ್ಗದವರು ಕೂಡ ವೇದ ಅಧ್ಯಯನವನ್ನು ಮಾಡಬಹುದು. ಆದರೆ ವೇದ ಅಧ್ಯಾಪನವನ್ನು, ಪಾಠ ಮಾಡುವುದು ಮಾತ್ರ ಬ್ರಾಹ್ಮಣ ವರ್ಗದವ ಮಾತ್ರ ಮಾಡಬೇಕು. ಇದು ವರ್ಣಧರ್ಮ ವ್ಯವಸ್ಥೆ ಆಗಿತ್ತು. ಹಾಗಾಗಿ ಹೇಳ್ತಾರೆ, ಇವರೆಲ್ಲರೂ ಕೂಡ ವೇದಾಧ್ಯಯನದಲ್ಲಿ ಹಿಡಿತವನ್ನು ಸಾಧಿಸವರಾಗಿದ್ದರು. ಯೋಗ್ಯವಾದ ಕಾಲದಲ್ಲಿ ಯಜ್ಞ ಯಾಗಾದಿಗಳನ್ನು ಆಚರಿಸ್ತಾ ಇದ್ರು. ನೋಡಿ, ಯಜಂಚಿತ ತಥಾ ಕಾಲಂ, ಸಮಯಕ್ಕೆ ಅಷ್ಟು ಮಹತ್ವವನ್ನು ಕೊಟ್ಟು ಸರಿಯಾದ ಸಮಯದಲ್ಲಿ ಲೋಕರಾಷ್ಟ್ರಕ್ಕೆ ಒಳ್ಳೆಯದಾಗುವಂಥ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು. ಇಷ್ಟು ಮಾತ್ರ ಅಲ್ಲ, ವಿಪುಲವಾದ ದಕ್ಷಿಣೆಯನ್ನು ನೀಡ್ತಾ ಇದ್ರು. ಈಗ ಹೋಮ ಎಲ್ಲರೂ ಮಾಡ್ತಾರೆ, ದಕ್ಷಿಣೆ ಎಷ್ಟು ಕೇಳಿದ್ರೆ ಎಲ್ಲರೂ ಅಷ್ಟೇ ಕಡಿಮೆ ಖರ್ಚಿನಲ್ಲಿ ಜಾಸ್ತಿ ನಮಗೆ ಪುಣ್ಯ ಬರಬೇಕು ಅಂತ ನೋಡ್ತಾರೆ. ಅದಕ್ಕೆ ಸತ್ಯನಾರಾಯಣ ಕಥೆಯಲ್ಲಿ ಹೇಳಿದ್ದು ಏನು, ಹರಿನಾಮ ಸ್ಮರಣೆ ಮಾಡಿ ಅಂತ. ನಿಮಗೆ ಖರ್ಚೇ ಇಲ್ಲ, ಪುಣ್ಯ ಮಾತ್ರ ಜಾಸ್ತಿ ಬರ್ತದೆ. ನಾವು ಅದನ್ನೇ ಹೇಳುದು, ಶ್ರಮ ಜಾಸ್ತಿ ಆಗ್ಬಾರ್ದು. ಅಲ್ಪಶ್ರಮೈ ಅಲ್ಪಚಿತ್ತೈ ಸ್ವಲ್ಪ ಕಾಲೈಶ್ಚ ಸತ್ತಮ ಯಥಾ ಭವೇತ್ ಮಹಾಪುಣ್ಯಂ ತಥಾ ಕಥೆಯ ಸೂತನಃ ಅಂತ. ಹಾಗಾಗಿ ಅಂಥದ್ದಕ್ಕೂ ಹರಿನಾಮ ಸ್ಮರಣೆ ಇದೆ. ಅದಕ್ಕೋಸ್ಕರ ಹೇಳ್ತಾರೆ, ವಿಪುಲ ದಕ್ಷಿಣೆಯನ್ನು ಕೊಟ್ಟು ಯಜ್ಞಯಾಗಾದಿಗಳನ್ನು ನೆರವೇರಿಸಬೇಕು. ಅದನ್ನು ಇವರು ಯೋಗ್ಯವಾದ ಕಾಲದಲ್ಲಿ ಆಚರಿಸ್ತಾ ಇದ್ರು. ವೇದಾನ್ ಅಧೀತ್ಯ ದೀಕ್ಷಾಭಿಹಿ ಬ್ರಹ್ಮರ್ಷೀನ್ ಬ್ರಹ್ಮಚರ್ಯಯ ಶ್ರಾದ್ದೈರ್ಮೇಧೈಶ್ಚ ಶತತಃ ತರ್ಪಯಂತಿ ಪಿತಾಮಹಾನ್. ಆಮೇಲೆ ಹೇಳ್ತಾರೆ, ಎಲ್ಲ ರಾಜರು ಕೂಡ ವೇದಾಧ್ಯಯನವನ್ನು ಮಾಡ್ತಾ ಇದ್ರು. ಮಾತ್ರ ಅಲ್ಲ, ವೇದಾಧ್ಯಯನ ದೀಕ್ಷಿತರಾದಂತಹ ಬ್ರಹ್ಮನಿಷ್ಠರಾದಂತಹ ಬ್ರಹ್ಮರ್ಷಿಗಳನ್ನು ಯಥಾರ್ಥವಾಗಿ ಗೌರವಿಸ್ತಾ ಇದ್ರು.
ನೋಡಿ, ವೇದಾನ್ ಅಧೀತೆ, ಇವರು ಓದಿದ್ರೆ ಮಾತ್ರ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ನಮ್ಮಲ್ಲಿ ಒಂದು ಮಾತಿದೆ, ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ. ವಿದ್ವಾಂಸರಿಗೆ ಮಾತ್ರ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಅಂತ. ಅದು ಹೇಗೆ ಕೇಳಿದ್ರೆ, ಹೆರದ ಹೆಂಗಸಿಗೆ ಹೆರುವ ದುಃಖ ಗೊತ್ತಾಗದ ಹಾಗೆ, ಹೆತ್ತವರಿಗೆ ಮಾತ್ರ ಗೊತ್ತದು ಎಷ್ಟು ಕಷ್ಟ ಅಂತ. ಹಾಗಾಗಿ ಅಂತಹ ಪ್ರಸವ ವೇದನೆಯನ್ನು ಹೇಗೆ ಹೆತ್ತ ತಾಯಿ ತಿಳ್ಕೊಳ್ಬಲ್ಲಲು, ಅದೇ ರೀತಿಯಾಗಿ ವಿದ್ವಾಂಸರು ಮಾತ್ರ ತಿಳಿದುಕೊಳ್ಳಬಲ್ಲರು. ಹಾಗಾಗಿ ರಾಜರೆಲ್ಲ ವೇದಾಧ್ಯಯನವನ್ನು ಮಾಡಿದ್ರು. ಹಾಗಾಗಿ ದೀಕ್ಷಿತರಾಗಿ ಬ್ರಹ್ಮನಿಷ್ಠರಾಗಿದ್ರು. ಬ್ರಹ್ಮರ್ಷಿಗಳು ಯೋಗ್ಯವಾದ ಹವಿಸ್ಸು ಪದಾರ್ಥಗಳಿಂದ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ರು. ಶ್ರಾದ್ದೈರ್ ಮೇಧೈಶ್ಚ ಶತಃ ತರ್ಪಯಂತಿ ಪಿತಾಮಹಾನ್, ಈ ರೀತಿಯಾಗಿ ಮಾಡಿ ಅನೇಕ ಶ್ರಾದ್ದಾದಿಗಳನ್ನೆಲ್ಲ ಮಾಡಿ ತಮ್ಮ ಪಿತೃಗಳಿಗೆ ಸಂತೋಷವಾಗುವಂತ ಶ್ರಾದ್ದ ಕರ್ಮಗಳನ್ನು ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ದೇವತೆಗಳು ಬ್ರಹ್ಮರ್ಷಿಗಳೆಲ್ಲ ಬಂದು ಭಗವಂತನ ಹತ್ರ ನಿವೇದನೆ ಮಾಡ್ತಾ ಇದ್ದಾರೆ, ನಿನ್ನ ಅನುಗ್ರಹ ಇದ್ದಾಗ ಇದೆಲ್ಲ ನಡೆಯುತ್ತೆ. ಹಾಗಾದ್ರೆ ಪಿತೃಗಳಿಗೆ ಸಂತೋಷ ಆಗಬೇಕಾದ್ರೆ ಏನು ಮಾಡಬೇಕು? ಶ್ರಾದ್ದೈಹಿ ಮೇಧೈಶ್ಚ ಶತಶಃ, ನೂರಾರು ಬ್ರಾಹ್ಮಣರಿಗೆ ಊಟವನ್ನು ಹಾಕಿ ಆ ಕ್ಷಣಿಸಿ ಶ್ರಾದ್ದವನ್ನು ಮಾಡುವ ಮೂಲಕ ಭಗವಂತನಿಗೆ ಪ್ರೀತಿ ಆಗುವ ಹಾಗೆ ಮಾಡ್ತಾ ಇದ್ರು. ನೇಷಾಂ ಅವಿದಿತಂ ಕಿಂಚಿತ್ ತ್ರಿವಿಧಂ ಭುವಿ ವಿದ್ಯತೆ ವೈದಿಕಂ ಲೌಕಿಕಂ ಚೈವ ಧರ್ಮಶಾಸ್ತ್ರಾಸ್ಥಮೇವ ಚ. ಇನ್ನು ಕ್ಷತ್ರಿಯರಿಗೆ ತಿಳಿಯದೇ ಇರುವ ಸಂಗತಿ ಭೂಮಿಯಲ್ಲಿ ಇಲ್ಲವೇ ಇಲ್ಲ. ಆ ರೀತಿಯಾದ ಕ್ಷತ್ರಿಯರು ರಾಜ್ಯಭಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವಿದಿತಂ ಯಾಕೆ ಕೇಳಿದ್ರೆ, ಒಂದು ರಾಜ್ಯಭಾರ ಮಾಡಬೇಕು ಕೇಳಿದ್ರೆ ಎಲ್ಲಾ ಫೀಲ್ಡ್ ಅಲ್ಲಿ ಎಲ್ಲಾ ವಿಚಾರಗಳು ಅವರಿಗೆ ಗೊತ್ತಿರಬೇಕು. ಗೊತ್ತಿಲ್ಲ ಹೇಳಿದ್ರೆ ಅವರಿಗೆ ಟೊಪ್ಪಿ ಹಾಕಿ ಬಿಡ್ತಾರೆ. ಹಾಗಾಗಿ ಎಲ್ಲವೂ ಗೊತ್ತು, ಆದ್ರೆ ಆಳವಾಗಿ ಗೊತ್ತಾ ಅಥವಾ ಅದರಲ್ಲಿ ಏನಾಗಬೇಕಾ ಅದಕ್ಕೆ ಬೇರೆ ಬೇರೆ ಜನರನ್ನು ನಿಯೋಜನೆ ಮಾಡಿದ್ರು. ಅದಕ್ಕೋಸ್ಕರ ಹೇಳ್ತಾರೆ ವೈದಿಕಂ ಲೌಕಿಕಂಚೈವ ಧರ್ಮಶಾಸ್ತ್ರಾರ್ಥಮೇವ ಚ. ಲೌಕಿಕ ಬೇಕಾದ್ರೆ ಕೇಳಿ, ಅಲೌಕಿಕ ಬೇಕಾದ್ರೆ ಹೇಳಿ, ಧರ್ಮಶಾಸ್ತ್ರ ಹೇಳಿ, ಏನೇ ಕೇಳಿ ರಾಜನಾದವನಿಗೆ ಎಲ್ಲವೂ ತಿಳಿದಿತ್ತು. ತೇ ಪರಾಪರವರ್ದೃಷ್ಟಾರ್ಥಾ ಬ್ರಹ್ಮರ್ಷಿ ಸಮತೇಜಸಃ ಭೂಯಸ್ಕೃತಯುಗಂ ಕರ್ತುಂ ಉತ್ಸುಹಂತೆ ನರಾಧಿಪಾಃ. ಆ ರಾಜರೆಲ್ಲ ತಾವು ವೇದಾಧ್ಯಯನ ಮಾಡಿದ್ರು, ಕರ್ಮಗಳನ್ನೆಲ್ಲ ಮಾಡ್ತಾ ಇದ್ರು, ಶ್ರಾದ್ದಾದಿಗಳನ್ನೆಲ್ಲ ಮಾಡ್ತಾ ಇದ್ರು. ತಾವೆಲ್ಲವೂ ಕೂಡ ಚೆನ್ನಾಗಿ ರಾಜ್ಯ ಮಾಡ್ತಾ ಇದ್ರು. ಅವರು ಏನು ಮಾಡ್ತಾರೆ ಕೇಳಿದರೆ, ಸರ್ವೋತ್ತಮನಾದ ಭಗವಂತನ ಬಗ್ಗೆ ಅವರು ಸರಿಯಾದ ಜ್ಞಾನವುಳ್ಳವರು ಅಂತ. ಈ ರೀತಿಯಾಗಿ ಸಿಕ್ಕುವುದು ಬಹಳ ಕಷ್ಟ. ಅದನ್ನೇ ಹೇಳ್ತಾರೆ ಬ್ರಹ್ಮರ್ಷಿ ಸಮತೇಜಸಃ ಅಂತ. ಬ್ರಹ್ಮರ್ಷಿಗಳಿಗೆ ಸಮಾನವಾದ ತೇಜಸ್ಸನ್ನು ರಾಜಋಷಿಗಳು ಪಡ್ಕೊಂಡಿದ್ರು. ಒಂದು ಕಾಲದಲ್ಲಿ ಬ್ರಾಹ್ಮಣರಿಗೆ ಎಷ್ಟು ಸಾಮರ್ಥ್ಯ ಇತ್ತೋ ರಾಜರಿಗಳಿಗೂ ಅಷ್ಟೇ ಶಾಪ ಮತ್ತೆ ವರ ಕೊಡುವ ಸಾಮರ್ಥ್ಯ ಇತ್ತು. ಇದನ್ನು ನಾವು ಸೌದಾಸರ ಚರಿತ್ರೆಯಲ್ಲಿ ನೋಡ್ತೇವೆ, ಭಾಗವತಾದಿಗಳಲ್ಲಿ. ಆ ಮದಯಂತಿ ಮತ್ತೆ ಸೌದಾಸ ತಾವು ರಾಜ್ಯಭಾರವನ್ನು ಮಾಡ್ತಾ ಇದ್ದಾಗ ವಶಿಷ್ಠರು ಬರ್ತಾರೆ ಊಟಕ್ಕೆ ಕುಳಿತ ವಶಿಷ್ಠರಿಗೆ ಬಡಿಸ್ತಾರೆ. ಬಡಿಸಿದ ನಂತರ ವಶಿಷ್ಠರಿಗೆ ಸಿಟ್ಟು ಬರುತ್ತೆ, ಯಾವುದು ನರಮಾಂಸವನ್ನು ಬೇಯಿಸಿ ಹಾಕಿದ್ದಿ ಅಂತ. ಪಾಪ ಇವರಿಗೆ ಗೊತ್ತಿಲ್ಲ, ಅಡುಗೆ ಮನೆಯಲ್ಲಿದ್ದಂತಹ ಅಡುಗೆ ಭಟ್ಟನನ್ನು ಒಬ್ಬ ರಕ್ಕಸ ತಾನು ಇದು ಮಾಡಿ ನಾಶ ಮಾಡಿ ಆ ಮಾಂಸವನ್ನು ಈ ವಶಿಷ್ಠರಿಗೆ ಬಡಿಸುವ ವ್ಯವಸ್ಥೆ ಮಾಡ್ತಾನೆ. ಪಾಪ ರಾಜನಿಗೆ ಗೊತ್ತಿಲ್ಲ. ಆತ ಏನು ಮಾಡ್ತಾನೆ, ತಾನು ಬಂದು ಅದನ್ನು ಬಡಿಸ್ತಾ ಇದ್ದಾನೆ. ಆಗ ಸಿಟ್ಟುಕೊಂಡಂತ ವಶಿಷ್ಠರು ಶಾಪ ಕೊಡ್ತಾರೆ, ನೀನು ಬ್ರಹ್ಮರಕ್ಷಸ್ಸಾಗಿ ನೀನು ಹೋಗು ಅಂತ, ನನಗೆ ಮಾಂಸದ ಅಡಿಗೆಯನ್ನು ಬಡಿಸ್ತಾ ಇದ್ದಲ್ಲ, ಅದು ಕೂಡ ನರಮಾಂಸ ಅಲ್ವಾ ಅಂತ. ಆಗ ರಾಜನಿಗೆ ಸಿಟ್ಟು ಬರುತ್ತೆ, ಅಲ್ಲ ನಾನು ಏನೂ ಮಾಡ್ಲಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ನೀನು ಶಾಪ ಕೊಡ್ತಾ ಇದ್ದಿಲ್ಲ, ನಾನೇನು ತಪ್ಪು ಮಾಡಲಿಲ್ಲ ಅಂತ ಹೇಳಿ ಕೈಗೆ ನೀರನ್ನು ಇಟ್ಟುಕೊಂಡು ತಾನು ಮಣಮಣ ಅಂತ ಮಂತ್ರ ಮಾಡಿ ವಶಿಷ್ಠರಿಗೆ ಶಾಪ ಕೊಡ್ಲಿಕ್ಕೆ ಹೊರಡ್ತಾನೆ. ಅಂತ ಸಾಮರ್ಥ್ಯ ಇತ್ತು ಆ ರಾಜರಿಗೆ ಅಂತ. ಅಂತಹ ರಾಜ ಆಗ ಮದಯಂತಿ ತಡಿತಾಳೆ, ನೀವು ಕೊಡ್ಲಿಕ್ಕೆ ಹೊರಟದ್ದು ಯಾರಿಗೆ ಗೊತ್ತುಂಟ? ನಮ್ಮ ಕುಲಪುರೋಹಿತರಾದಂಥ ವಶಿಷ್ಠರಿಗೆ ಅದನ್ನು ಮಾಡಬೇಡಿ ಅಂತ. ಆಯ್ತು, ಜಪ ಮಾಡಿ ಆಗಿದೆ ಕೊಡೋದು ಅಂತಾಗಿದೆ, ಕಾಲ ನೀರು ಕೈಯಲ್ಲಿದ್ದ ನೀರು ಏನು ಮಾಡೋದು, ಅಲ್ಲಿಗೆ ಕೆಳಗೆ ಬಿಟ್ಟ. ನಾವು ಕೆಲವು ಸಲ ಹಾಗೆ ಮಾಡೋದು ಅಂತಲ್ಲ, ಊಟಕ್ಕೆ ಕುತ್ಕೊಳ್ಳುವಾಗ ಹೀಗೆ ಪರಿಷೇಕ ಮಾಡ್ತೇವೆ, ಅಲ್ಲಿ ತೀರ್ಥ ಬರ್ತೇವೆ, ಮತ್ತೆ ಬಂದ ಕೂಡಲೇ ಅಲ್ಲಿಗೆ ಬಿಡ್ತೇವೆ. ಅದೇ ರೀತಿ ಇವ ಬಿಟ್ಟದ್ದಲ್ಲಿ ಹೋಯ್ತು, ಅವನ ಕಾಲಿನ ಮೇಲೆ ಬಿತ್ತು. ಕಾಲು ಮೇಲೆ ಬಿದ್ದದ್ದೇ ತಡ ಅವನ ಪಾದವೇ ಸುಟ್ಟು ಹೋಯಿತು. ಹಾಗಾದ್ರೆ ನೋಡಿ ಎಂತ ಸಾಮರ್ಥ್ಯ ಇತ್ತು. ಅವನನ್ನೇ ಮುಂದೆ ಕಲ್ಮಾಶ ಪಾದ ಅಂತ ಕರೀತಾರೆ. ಅಂದ್ರೆ ಒಬ್ಬ ಕ್ಷತ್ರಿಯನೂ ಕೂಡ ಪ್ರಾಮಾಣಿಕವಾಗಿದ್ರೆ ಯಾರಿಗೂ ಶಾಪವನ್ನು ಕೊಡಬಲ್ಲ. ಹಾಗಾಗಿ ರಾಜ ಋಷಿಗಳು ಜನಕಾದಿಗಳಿದ್ರು, ಒಳ್ಳೆಯ ರಾಜ. ಅವನಿಗೆ ಬಂದು ಹೇಳ್ತಾರೆ, ರಾಜ ಅಲ್ಲಿ ಮಿಥಿಲೆಯ ಪ್ರದಿಗ್ಧಾಯಾಮ್ ನಮೇ ತಕ್ಯತೆ ಕಿಂಚನ ಅಂತ ಹೇಳಿದ್ರೆ, ಮಿಥಿಲೆಗೆ ಪಾಠ ಆಗ್ತಾ ಉಂಟು. ಅವ್ರು ಯಾರೋ ಹೇಳಿದ್ರೆ ಮಿಥಿಲೆ ನಗರಕ್ಕೆ ಬೆಂಕಿ ಬಿದ್ದಿದೆ ಅಂತ. ಇವ ಹೇಳಿದಂತೆ ಅಲ್ಲ, ಮಿಥಿಲೆಗೆ ಬಿದ್ದರೆ ನನಗೇನಾಗ್ಬೇಕು, ನಂದು ಏನೂ ಹೋಗ್ಲಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅದು ಪರೀಕ್ಷೆ ಮಾಡ್ಲಿಕ್ಕೆ ಹೇಳಿದ್ದು. ಅಷ್ಟು ತಲ್ಲೀನತೆ ಭಗವದನ ಚಿಂತನೆಯಲ್ಲಿ ಅಧ್ಯಯನದಲ್ಲಿ ಇತ್ತು ಅಂತ ತೋರಿಸಿ ಕೊಡ್ತಾರೆ. ಅಂತಹ ರಾಜ ಋಷಿಗಳು ಇದ್ರು. ಅವರೂ ಎಲ್ಲ ಹೇಗೆ ಇದ್ರು, ಭಗವಂತನನ್ನು ಸರ್ವೋತ್ತಮ ಅಂತ ಹೇಳ್ತಾ ಇದ್ರು. ಹಾಗಾಗಿ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವುಳ್ಳವರಾಗಿದ್ರು.
ಬ್ರಹ್ಮರ್ಷಿಗಳಿಗೆ ಸಮಾನವಾದ ತೇಜಸ್ಸು ಈ ಕ್ಷತ್ರಿಯರಿಗೆ ರಾಜ್ಯಭಾರ ಮಾಡುವವರಿಗೆ ಅಂತ ಹೇಳಿ ಆ ರಾಜರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಭೂಯಃ ಕೃತಯುಗಂ ಕರ್ತುಂ ಉತ್ಸುಹಂತೆ ನರಾಧಿಪ. ಮತ್ತೆ ಈ ಯುಗವನ್ನು ಕೃತಯುಗ ಮಾಡಬೇಕು ಅಂತ ಹೊರಟಿದ್ದಾರೆ ಅಂತ. ಇದು ಯಾವಾಗ? ಇದು ದ್ವಾಪರ ಅಂತ್ಯದಲ್ಲಿ ನಡೆಯುವಂತಹ ಘಟನೆ. ಹಾಗಾಗಿ ಕೃಷ್ಣ ಅವತಾರ ಮಾಡಿದ ದ್ವಾಪರಾಂತ್ಯದಲ್ಲಿ. ಹಾಗಾಗಿ ಆ ಕಾಲದಲ್ಲಿ ಇವರು ಬಂದು ಹೇಳ್ತಾ ಇದ್ದಾರೆ, ಈ ಕ್ಷತ್ರಿಯರೆಲ್ಲ ಒಳ್ಳೆ ರಾಜ್ಯಭಾರ ಮಾಡ್ತಾ ಇದ್ದಾರೆ, ಅವರು ಕೃತಯುಗವನ್ನು ಸ್ಥಾಪಿಸ್ಲಿಕ್ಕೆ ಹೊರಟಿದ್ದಾರೆ ಅಂತ. ಭಗವಂತ ಮಲಗಿದ್ದಾನೆ, ಮುಂದೆ ಅವತಾರ ಮಾಡಬೇಕು ಅಂತ ಇವರ ನಿವೇದನೆ. ತೇಷಾಮೇವ ಪ್ರಭಾವೇಣ ಶಿವಂ ವರ್ಷತಿ ವಾಸವಃ ಯಥಾರ್ಥಂಚದ ರುಬುರ್ವಾತಾಹ ವಿರಜಸ್ಕಾದಿಶೋ ದಶ. ಈ ರಾಜರು ಒಳ್ಳೆ ರಾಜ್ಯಭಾರ ಮಾಡ್ತಾ ಇದ್ರು, ಹರಿ ಸರ್ವೋತ್ತಮ ಜ್ಞಾನ ಇತ್ತು, ವೇದ ಅಧ್ಯಯನಗಳನ್ನೆಲ್ಲ ಮಾಡ್ತಾ ಇದ್ರು. ಹೀಗಾಗಿ ತೇಷಾಮೇವ ಪ್ರಭಾವೇಣ ಶಿವಂ ವರ್ಷತಿ ವಾಸವ. ಇವರ ಒಂದು ಪ್ರಭಾವದಿಂದಾಗಿಯೇ ಇಂದ್ರ ಒಳ್ಳೆ ಮಳೆ ಸುರಿಸ್ತಾ ಇದ್ರು. ಶಿವಂ ವರ್ಷತಿ ವಾಸವ, ಇಂದ್ರ ಮಳೆ ಕೊಡೋದು ಇಂದ್ರ ಹೌದು, ಆದ್ರೆ ಹೇಗೆ? ಮಂಗಳವಾಗಿ ಕಾಲಕಾಲಕ್ಕೆ ಎಷ್ಟು ಮಳೆ ಬೇಕು ಆ ರೀತಿಯಾಗಿ ಮಳೆಯನ್ನು ಸುರಿಸ್ತಾ ಇದ್ದ. ವಾಯುದೇವರು ಹೇಗೆ? ಯಥಾರ್ಥವಾಗಿ ವಾಯುದೇವರು ಗಾಳಿಯನ್ನು ಬೀಸ್ತಾ ಇದ್ರು. ಹಾಗೆ 10 ದಿಕ್ಕುಗಳು ಕೂಡ ವಿರಜಸ್ಕಾಹ, ದೋಷರಹಿತವಾಗಿ ಇರ್ತಾ ಇತ್ತು. ದಿಕ್ಕು ದಿಕ್ಕು ಶಾಂತವಾಗಿತ್ತು, ಕಾಲಕಾಲಕ್ಕೆ ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇತ್ತು. ಹಾಗಾದ್ರೆ ಇವತ್ತು ಒಳ್ಳೆ ರೀತಿಯಾದ ಕಾಲ ಬರಬೇಕು ಕೇಳಿದ್ರೆ ಭಗವಂತನ ಚಿಂತನೆ, ವೇದಗಳ ಅಧ್ಯಯನ, ಹರಿ ಸರ್ವೋತ್ತಮ ಎನ್ನುವಂತಹ ಜ್ಞಾನ ಇದ್ದಾಗ ಒಳ್ಳೆಯ ಸುಸ್ಥಿತಿ ಬರುತ್ತೆ ಅಂತ ತೋರಿಸಿಕೊಡ್ತಾ ಇದ್ದಾರೆ ಈ ಹರಿವಂಶದಲ್ಲಿ ವೇದವ್ಯಾಸರು. ಹಾಗಾದ್ರೆ ಇವತ್ತು ಕೂಡ ಕಾಲೇ ವರ್ಷದಿ ಪರ್ಜನ್ಯ ಅಂತ ಹೇಳ್ತಾ ಇದ್ದೇವೆ. ಅದಾಗಬೇಕು ಕೇಳಿದ್ರೆ ಈ ಧರ್ಮ ಎನ್ನುವಂಥದ್ದು ಚೆನ್ನಾಗಿರ್ಬೇಕು, ಅದನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕ್ಷತ್ರಿಯರದ್ದು ಅಂತ ತಾವು ತೋರಿಸಿಕೊಡ್ತಾ ಇದ್ದಾರೆ. ನಿರುತ್ಪಾತ ಚ ವಸುಧಾ ಸುಪ್ರಚಾರಾಶ್ಚ ವೈಖಗಾಃ ಚಂದ್ರಮಾಶ್ಚ ಸನಕ್ಷತ್ರ ಸೌಮ್ಯಂ ಚರತಿ ಯೋಗತಃ. ಇನ್ನು ಒಳ್ಳೆಯ ರಾಜ್ಯಭಾರ ಇತ್ತು ಅಂತಾದ್ರೆ ಹೇಗೆ ಇತ್ತು ಅಂತ ಹೇಳ್ತಾರೆ. ಭೂಮಿಯಲ್ಲಿ ಉತ್ಪಾತಗಳೇ ಇರ್ಲಿಲ್ಲಂತೆ. ಏನೋ ಅಲ್ಲಿ ಬಿತ್ತಂತೆ, ಇಲ್ಲಿ ಸತ್ರಂತೆ, ಅಲ್ಲಿ ಏನೋ ಯುದ್ಧಂತೆ, ಯಾವುದೂ ಆಗ್ತಾ ಇರ್ಲಿಲ್ಲ. ಉತ್ಪಾತಗಳಾಗ್ತಾ ಇರಲಿಲ್ಲ. ಸುನಾಮಿ ಇತ್ಯಾದಿಗಳು, ಸುಂಟರ ಗಾಳಿ ಯಾವುದು ಬರ್ತಾ ಇರಲಿಲ್ಲ. ಸುಪ್ರಚಾರಾಶ್ಚ ವೈಖಗಾಃ, ಆಕಾಶದಲ್ಲಿರುವ ಗ್ರಹಗಳು ಯೋಗ್ಯವಾಗಿ ಸಂಚರಿಸ್ತಾ ಇದ್ರು. ಎಲ್ಲ ಗ್ರಹಗಳು ಕೂಡ ಅನುಕೂಲ್ಯತೆಯನ್ನು ಮೆರಿತಾ ಇದ್ದು ಅಂತ ಹೇಳ್ತಾರೆ. ಇನ್ನು ಚಂದ್ರಮಾಶ್ಚ ಸನಕ್ಷತ್ರ, ಚಂದ್ರ ನಕ್ಷತ್ರಗಳಿಗೆ ಸೇರಿಕೊಂಡು ಸೌಮನಸ್ಕನಾಗಿ ತಾನು ಸಂಚರಿಸ್ತಾ ಇದ್ದ. ಅಂದ್ರೆ ವಾತಾವರಣ ಎಲ್ಲ ಪ್ಲೆಸೆಂಟ್ ಆಗಿ ಚೆನ್ನಾಗಿ ಇತ್ತು. ಭಗವದನುಗ್ರಹ ಇರುವ ಕ್ಷತ್ರಿಯರು ಒಳ್ಳೆ ರೀತಿಯಾಗಿ ರಾಜ್ಯಭಾರ ಮಾಡಿದಾಗ. ಅನುಲೋಮ ಸೂರ್ಯೋ ಅಯನೇ ದ್ವೇ ಚಚಾರ ಹವ್ಯೈಶ್ಚ ವಿವಿಧೈಸ್ತೃಪ್ತಃ ಶುಭಗಂಧೋ ಹುತಾಶನ. ಇನ್ನು ಸೂರ್ಯ ತಾನು ಏನ್ ಮಾಡ್ತಾ ಇದ್ದ ಕೇಳಿದ್ರೆ ಒಳ್ಳೆ ರೀತಿಯಾಗಿ ತಾನು ಸಂಚಾರ ಮಾಡ್ತಾ ಇದ್ದ. 2 ಅಯನಗಳನ್ನು ನಿರ್ಮಿಸಿದ್ದ, ಒಂದು ದಕ್ಷಿಣಾಯನ, ಇನ್ನೊಂದು ಉತ್ತರಾಯಣ ಅಂತ. ಆ ಕಾಲಕ್ಕೆ ಆ ಪಥದಲ್ಲಿ, ಆ ಮಾರ್ಗದಲ್ಲಿ ತಾನು ಸಂಚರಿಸ್ತಾ ಇದ್ದ. ಆಮೇಲೆ ಹವ್ಯೈಶ್ಚ, ಅಗ್ನಿದೇವ ಏನು ಮಾಡ್ತಾ ಇದ್ದ ಕೇಳಿದ್ರೆ ಒಳ್ಳೆಯ ಹವಿಸ್ಸುಗಳನ್ನು ತಾನು ಸ್ವೀಕರಿಸ್ತಾ ಇದ್ದ. ದೇವತೆಗಳಿಗೆ ಕೊಡುವಂತಹ ಯಾವ ಯಾಗಗಳೆಲ್ಲ ಮಾಡುವಂಥದ್ದು ನೈವೇದ್ಯ ಉಂಟು, ಅದಕ್ಕೆ ಹವಿಸ್ಸು ಅಂತ ಅರ್ಥ. ಪಿತೃಗಳನ್ನು ಉದ್ದೇಶ ಮಾಡಿಕೊಡುವಂತ ಯಾವ ನೈವೇದ್ಯ ಇದೆ ಅದಕ್ಕೆ ಕವಿಸ್ಸು ಅಂತ ಅರ್ಥ. ಹಾಗಾದ್ರೆ ಹವಿಸ್ಸುಗಳಿಂದಾಗಿ ಶುಭಗಂಧವುಳ್ಳವನಾಗಿದ್ದಾನೆ ಅಗ್ನಿ. ಯಾಕೆ ಶುಭಗಂಧ ಅಂದ್ರೆ ಹೋಮದಲ್ಲಿ ನೋಡಿ, ದನದ ತುಪ್ಪವನ್ನು ಹಾಕಿ ಅಕ್ಕಿಯನ್ನು ಹಾಕುವಂಥದ್ದು, ಅನ್ನವನ್ನು ಹಾಕಿದಾಗ ಒಂದು ರೀತಿಯಾದ ಪರಿಮಳ ಅಂತ ಬರುತ್ತೆ. ಹಾಗಾಗಿ ಅಂತಹ ಶುಭಗಂಧ ಉಂಟಾದದ್ಯಾಗೆ ಭಗವಂತನ ಅನುಗ್ರಹದಿಂದಾಗಿ ಯಜ್ಞ ಯಾಗಾದಿಗಳು ನಡೀತಾ ಇತ್ತು. ಏವಂ ಸಮ್ಯಕ್ ಪ್ರವೃತ್ತೇಷು ನಿವೃತ್ತೇಶ್ವರ ಪರಾಧಿಷು ತರ್ಪಯತ್ಸು ಮಹೀಂ ಕೃತ್ಸ್ರಾಂ ನೃಣಾಂ ಕಾಲಭಯಂ ಕುತಃ. ಹೀಗೆ ಈ ರೀತಿಯಾಗಿ ಧರ್ಮ ಮಾರ್ಗ ಪ್ರವೃತ್ತಿ ಚೆನ್ನಾಗಿ ನಡೀತಾ ಇರುವಾಗ ಸಮಾಜದಲ್ಲಿ ಅಪರಾಧಿಗಳೇ ಇರ್ತಾ ಇರಲಿಲ್ಲ. ಯಾರು ಕೂಡ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ. ಹಾಗಾಗಿ ಸಮಗ್ರ ಭೂಮಂಡಲ ಸಂತೋಷದಿಂದ ಸಮೃದ್ಧಿಯನ್ನು ಹೊಂದಿತ್ತು. ಹಾಗಾಗಿ ಭಗವಂತ ನಿನ್ನ ಅನುಗ್ರಹ ಇರುವಾಗ ಕಾಲಭಯಂಕುತಃ, ನಮ್ಗೆ ಯಾವ ಹೆದರಿಕೆ ಅಂತ ಕೇಳ್ತಾರೆ. ಭಗವದ್ ಅನುಗ್ರಹ ಇದ್ರೆ ಇದೆಲ್ಲ ಆಗತ್ತೆ ಅಂತ ಅರ್ಥ. ಹಾಗಾದ್ರೆ ಈ ಕಾಲದಲ್ಲಿ ಅದು ಆಗ್ತಾ ಇಲ್ಲ ಹೇಳಿದ್ರೆ ಏನರ್ಥ? ಅದಕ್ಕೆ ಭಗವದ್ ಅನುಗ್ರಹ ಇಲ್ಲ, ಭಗವದ್ ಅನುಗ್ರಹಕ್ಕೆ ಪ್ರಯತ್ನ ಪಡಬೇಕು ಅಂತ ಅರ್ಥ. ತೇಷಾಂ ಜ್ವಲಿತ ಕೀರ್ತಾನಾಂ ಅನ್ಯೋನ್ಯ ಮನವರ್ತಿನಾಂ ರಾಜ್ಞಾಂ ಬಲೈರ್ಬಲವತ ಪೀಡ್ಯತೆ ವಸುಧಾ ತಲಂ. ಹೀಗೆ ಬೆಳಗುವ ಕೀರ್ತಿಯಿಂದಾಗಿ ಒಳ್ಳೆ ರೀತಿಯಾಗಿ ಒಂದು ಸಾಮರಸ್ಯದಿಂದ, ಪರಸ್ಪರ ಸಾಮರಸ್ಯದಿಂದ ಬದುಕುವ ರಾಜರು ಇದ್ರು. ಅವರು ಬಲಿಷ್ಠರಾಗಿದ್ದರು.
ಮುಂದೆ ಏನಾಯ್ತು? ಹೀಗೆಲ್ಲ ಇದ್ದ ನಂತರ ರಾಜ್ಞಾಂ ಬಲೇರ ಬಲವತಾ ಪೀಡ್ಯತೆ ವಸುಧಾತಲಂ, ಬಲಿಷ್ಠರಾದ ರಾಜರು. ಆದರೆ ಮುಂದೆ ಇವರು ಧರಣಿಯನ್ನು ಪೀಡಿಸ್ಲಿಕ್ಕೆ ತೊಡಗಿದ್ರು. ನೋಡಿ, ಒಳ್ಳೆ ಭಗವದ್ ಅನುಗ್ರಹ ಇದ್ದಾಗ ಒಳ್ಳೆ ಕೀರ್ತಿ ಬರುತ್ತೆ, ಒಳ್ಳೆ ರಾಜ್ಯಭಾರ ನಡೀತಾ ಇತ್ತು. ಅದೇ ರಾಜರಿಗೆ ತಲೆಗೆ ಅಹಂಕಾರ ಅಡರಿದಾಗ ಅವರು ಭೂಮಿಯನ್ನು ಪೀಡಿಸಲಿಕ್ಕೆ ಶುರು ಮಾಡಿದ್ರು. ಏನು ಮಾಡಿದ್ರು? ಸೇಯಂ ಭಾರ ಪರಿಶ್ರಾಂತ ಪೀಡ್ಯಮಾನ ನರಾಧಿಪೈ ಪೃಥಿವೀ ಸಮನುಪ್ರಾಪ್ತ ನೌರಿ ವಾಸನ್ನ ವಿಪ್ಲವ. ಆ ಭೂದೇವಿಯನ್ನು ಕರ್ಕೊಂಡು ಬಂದಿದ್ದೇವೆ ಈಗ ಭಗವಂತ ನಿನ್ನ ಬಳಿಗೆ ಅಂತ ಬ್ರಹ್ಮಾದಿ ದೇವತೆಗಳು ಹೇಳ್ತಾ ಇದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ? ಈ ಭೂದೇವಿ ಅಂತಹ ರಾಜರ ಒಂದು ಪೀಡನೆಗೆ ತುತ್ತಾಗಿದ್ದಾಳೆ, ಹಾಗಾಗಿ ನಿನ್ನ ಬಳಿಗೆ ಬಂದಿದ್ದಾಳೆ. ಹೇಗೆ? ಪೃಥಿವೀ ಸಮನುಪ್ರಾಪ್ತ ನೌರಿವಾ ಸನ್ನ ವಿಪ್ಲವ. ಅವಳು ಹೇಗಾಗಿದ್ದೆ ಕೇಳಿದ್ರೆ, ದೋಣಿಗೆ ಒಂದು ಹೋಲಿಸ್ತಾ ಇದ್ದಾರೆ ಭೂಮಿಯನ್ನು. ದೋಣಿಗೆ ಏನಾಗತ್ತೆ? ತೂತು ಬಂದಾಗ ಅದರ ಒಳಗೆ ನೀರು ತುಂಬಿಕೊಳ್ಳತ್ತೆ, ಅದರ ನಾಶಕ್ಕೆ ಕಾರಣ ಆಗತ್ತೆ. ಅದೇ ರೀತಿಯಾಗಿ ನೀರು ತುಂಬಿದ ದೋಣಿ ಅದರ ಹಾಗೆ ಆಗಿದೆ ಭೂಮಿಯ ಇಂದಿನ ಸ್ಥಿತಿ. ಹಾಗಾಗಿ ದುಷ್ಟಕ್ಷತ್ರಿಯರ ಒಂದು ಭಾರದಿಂದ ಕಂಗೆಟ್ಟಿದ್ದಾಳೆ. ಹಾಗಾಗಿ ಒಂದು ಹಂತಕ್ಕೆ ನಾವು ಹೇಳೋದೊಂದು ಗುಡ್ಡೆಗೆ ಗುಡ್ಡ ಅಂತ ಬೇಕೇ ಬೇಕು, ಇಲ್ಲದಿದ್ರೆ ತಾವು ಮಾಡಿದ್ದೇ ಕಾರ್ಬಾರು ಅಂತ ಆಗತ್ತೆ. ಕ್ಷತ್ರಿಯರಿಗೆ ಹಾಗೆ ಆಗಿದೆ. ಅವರು ಏನು ಮಾಡಿದ್ದಾರೆ? ಪೃಥ್ವಿಗೆ ತಾವು ಬಹಳವಾಗಿ ಉಪದ್ರವವನ್ನು ಕೊಡ್ತಾ ಇದ್ದಾರೆ. ಸಮುದ್ರದ ನಡುವೆ ಏನು ಹಾಕ್ತಾರೆ? ಒಂದು ಲಂಗರು ಅಂತ ಹಾಕ್ತಾರೆ. ಹಾಕಿದಾಗ ಏನಾಗತ್ತೆ? ಆ ಭಾರಕ್ಕೆ ದೋಣಿಯಲ್ಲೇ ನಿಂತಿರತ್ತೆ. ಹಾಗಾಗಿ ಈ ಭೂಮಿ ಎನ್ನುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಯುಗಾಂತ ಸದೃಶಂ ರೋಗಂ ಶೈಲೋಚ್ಛಲಿತ ಬಂಧನ ಜಲೋತ್ಪೀಡಾ ಕುಲಯ ಸ್ವೇದಂ ಧಾರಯಂತಿ ಪುನಃ ಪುನಃ ಅಂತ ಹೇಳ್ತಾರೆ. ಹೇಗೆ ಸಮುದ್ರದ ನಡುವೆ ಹಾಕಿದ್ದನ್ನು, ಆ ಕಲ್ಲು ಅಥವಾ ಭಾರವಾದ ವಸ್ತುಗಳನ್ನು ಹಾಕಿ ಅಲ್ಲಿ ದೋಣಿ ಆಚೆ ಈಚೆ ಹೋಗದಾಗೆ ನೀನು ಕೂಡ ಬೆಟ್ಟಗಳನ್ನು ನಿರ್ಮಾಣ ಮಾಡಿ ಈ ಭೂಮಿ ಆಚೆ ಈಚೆ ಹೋಗದಾಗೆ ನೀನು ಮಾಡ್ತಾ ಇದ್ದೀಯಪ್ಪ. ಅದೇ ರೀತಿಯಾಗಿ ಪೃಥ್ವಿ ಕೂಡ ಬೆಟ್ಟಗಳಿಂದ ಮುಕ್ತರಾದ್ರೆ ಹೇಗಾದೀತು ಅಂದ್ರೆ, ಬೆಟ್ಟ ಗುಡ್ಡಗಳಿಲ್ಲದೆ ಇದ್ರೆ ಪೃಥ್ವಿ ಎನ್ನುವಂಥದ್ದು ಮುಳುಗಿ ಹೋಗತ್ತೆ ಅಥವಾ ಅದು ಹಾರಿ ಹೋಗತ್ತೆ. ಇವತ್ತಿಗೆ ಭೂಧರ ಅಂತಲೇ ಹೆಸರು. ಯಾವುದಕ್ಕೆ? ಬೆಟ್ಟಗಳಿಗೆ. ಅದು ಪೇಪರ್ ವೆಯ್ಟ್ ಇದ್ದಾಗೆ. ಆ ವೆಯ್ಟ್ ಇದ್ರೆ ಅದು ಸರಿಯಾಗಿರುತ್ತೆ, ಆ ಭಾರ ಇಲ್ಲದಿದ್ರೆ ಅದು ಮುಳುಗಿ ಅಥವಾ ಹಾರಿ ಹೋಗತ್ತೆ. ಯಾವುದು? ಭೂಮಿ. ಹಾಗಾಗಿ ಮೇರು ಪರ್ವತಗಳನ್ನೆಲ್ಲ ಭಗವಂತ ತಾನು ಅಲ್ಲಲ್ಲಿ ಸೇರಿಸಿ ಬಿಟ್ಟಿದ್ದಾನೆ. ಹಾಗೆ ಇಲ್ಲಿ ಕೂಡ ಏನು ಬೆಟ್ಟಗಳ ಕಟ್ಟಿನಿಂದ ಕಟ್ಟಿದ ಹಾಗೆಯೇ ಪುನಃ ಈ ಭೂಮಿ ಎನ್ನುವಂಥದ್ದು ಚೆನ್ನಾಗಿರ್ಬೇಕು ಕೇಳಿದರೆ ನೀನು ಮತ್ತೆ ಅಲ್ಲಿ ತನ್ನ ಭಾರವನ್ನು ಇರಬೇಕು. ಆದ್ರೆ ಅದೇ ಭಾರ ಜಾಸ್ತಿ ಆದ್ರೆ ಅದು ಭೂಮಿ ಮುಳುಗ್ಲಿಕ್ಕೆ ಆರಂಭ ಆಗತ್ತೆ. ಈಗ ಜಲೋತ್ಪೀಡ ಕುಲ ಸ್ವೇದಂ ಧಾರಯಂತಿ ಪುನಃ ಪುನಃ ಭೂದೇವಿ ಇದ್ದಾಳಲ್ಲ, ಅವಳು ಆಗಾಗ ಬೆವರನ್ನು ಸುರಿಸ್ತಾ ಇದ್ದಾಳೆ. ಯಾಕೆ ಬೆವರು? ಆ ಭಾರ ಎನ್ನುವಂಥದ್ದು ಜಾಸ್ತಿ ಆಯಿತು. ನಾವು ಹೇಳ್ತೇವಲ್ಲ, ಭಾರ ಜಾಸ್ತಿ ಆಯಿತು ಅಂತ ಆದ ಕೂಡಲೇ ಅಯ್ಯೋ ಬೆವರ್ತದೆ, ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಆರಾಮ ಇರೋದು ಬೇರೆ. ಈ ರೀತಿಯಾಗಿ ಭೂದೇವಿಗೆ ಬೆವರು ಬರ್ತಾ ಇದೆ. ಕ್ಷತ್ರಿಯಾಣಾಂ ವಪುರ್ಭಿಶ್ಚ ಚೇತಸಾ ಚ ಬಲೇನ ಚ ರಣಾಂಚ ರಾಷ್ಟ್ರತೀರ್ಣೈಃ ಶ್ರಾಮ್ಯತೆ ಇವ ವಸುಂಧರ. ಕ್ಷತ್ರಿಯ ದೇಹಗಳ ಕಾಂತಿಯಿಂದಾಗಿ, ಹಾಗೆಯೇ ರಾಜರುಗಳ ಅದು ದುಷ್ಟ ರಾಜರ ವಿಸ್ತಾರ. ಏನು, ಇಷ್ಟರವರೆಗೆ ತಮ್ಮಿಂದ ಒಳ್ಳೆ ನಡೀತಾ ಇತ್ತು, ಈಗ ಅವರಿಗೆ ಬಲ ಬಂದದ್ರಿಂದ ಏನು ಮಾಡಿದ್ರು? ಇನ್ನೊಬ್ಬರನ್ನು ಬಡಿಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ತಮ್ಮ ರಾಜ್ಯ ವಿಸ್ತಾರ ಮಾಡುವುದರಿಂದ ಬಳಲಿದ್ದು ಯಾರು ಕೇಳಿದ್ರೆ ಶಾಮ್ಯತೀವ ವಸುಂಧರ, ಭೂದೇವಿ ತಾನು ಬಳಲಿದ್ದಾಳೆ. ನೋಡಿ, ಇದು ಈ ಕಾಲಕ್ಕೆ ನಮಗೆ ಸರಿಯಾಗಿ ಇರುವಂತಹ ಉದಾಹರಣೆಗಳಿಲ್ಲ. ಏನು, ನಮ್ಮ ಹತ್ರ ಬಲ ಉಂಟು ಅಂತ ಹೇಳಿಕೊಂಡು ಒಂದಿಷ್ಟು ಮಿಲಿಟರಿಗಳನ್ನು, ಒಂದಿಷ್ಟು ಆಯುಧಗಳನ್ನು, ವೆಪನ್ಸ್ಗಳನ್ನು, ಬಾಂಬ್ ಇತ್ಯಾದಿಗಳನ್ನು ಸಂಗ್ರಹ ಮಾಡ್ತಾ ಇದ್ರು. ಈಗ ಏನು ಮಾಡಿದ್ರೆ ಇದನ್ನು ನೃಣಾಂಚ ರಾಷ್ಟ್ರ ವಿಸ್ತೀರ್ಣೈ ಇದೆಲ್ಲ ಪ್ರಜೆಗಳ ಮೇಲೆ ಹಾಕ್ಲಿಕ್ಕೆ ಶುರು ಮಾಡಿದ್ರಿಂದ ಪೀಡಿತಳಾದದ್ದು ಯಾರು? ಭೂದೇವಿ. ಹಾಗಾಗಿ ಭೂದೇವಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಭಗವಂತ ನೀನು ಬರಲೇಬೇಕಾದಂತಹ ಒಂದು ಕಾಲಘಟ್ಟ ಈಗ ಒದಗಿ ಬಂದಿದೆ ಅಂತ ಹೇಳಿ. ಪುರೇ ನೃಪತಿಭಿಃ ಕೋಟಿ ಸಂಖ್ಯೆರ್ಬಲೇರ್ಯುತಾ ರಾಷ್ಟ್ರೇ ಚ ಬಹವೋ ಗ್ರಾಮ ಶತಸಹಸ್ರಜಃ. ಇನ್ನು ಇಂತಹ ಕ್ಷತ್ರಿಯರು ಎಲ್ಲೆಲ್ಲಿದ್ದಾರೆ ಕೇಳಿದ್ರೆ ಪ್ರತಿ ಪಟ್ಟಣದಲ್ಲಿ ಇದ್ದಾರಂತೆ. ಕೋಟಿ ಸಂಖ್ಯೆಯಿಂದ ಬಲಿಷ್ಠರಾದಂತಹ ಕ್ಷತ್ರಿಯರು ತಾವು ಪರಸ್ಪರ ಯುದ್ಧಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿ ರಾಷ್ಟ್ರದಲ್ಲಿಯೂ ಕೂಡ, ಪ್ರತಿ ಗ್ರಾಮದಲ್ಲಿಯೂ ಕೂಡ ಶತಸಹಸ್ರ ಸಂಖ್ಯೆಗಳಿಂದ ತುಂಬಿ ಹೋಗಿದ್ದಾರೆ. ಯಾವಾಗ್ಲೂ ಸಮಸ್ಯೆಗಳು ಬೇಕು. ಸಮಸ್ಯೆ ಇಲ್ಲ ಅಂದ್ರೆ ಹಾಗೆ ಯಾರ ಮನೆ ಒಡೆಯುವ ಅಂತ ತಲೆಯಲ್ಲಿ ಓಡಾಡ್ತಾ ಇರ್ತದೆ.
ಹಣ ಇಲ್ಲ ಅಂತ ಹೇಳಿದ್ರೆ ಅದರದ್ದು ಒಂದು ಚಿಂತೆ, ಹಣ ತುಂಬಿದ್ರೆ ಇನ್ನೊಬ್ಬರನ್ನು ಬಡಿಯುವ ಚಿಂತೆ. ನಾವೆಲ್ಲ ಹೇಗೆ ಕೇಳಿದ್ರೆ ಬದುಕುವಿಗೋಸ್ಕರ ಪ್ರಯತ್ನವನ್ನು ಪಾಡ್ತೇವೆ. ಆದ್ರೆ ಅಲ್ಲಿ ಹಾಗಲ್ಲ. ತೈಲ ರಾಷ್ಟ್ರಗಳಲ್ಲಿ ಬೇಕಾದಷ್ಟು ಸಂಪತ್ತಿದ್ದದ್ರಿಂದ ನೋಡಿದ್ರು, ಓ ಅವನು ಏನು ಮಾಡ್ತಾ ಇದ್ದಾನೆ, ಅವನು ಏನು ಸಂಗ್ರಹ ಮಾಡಿದ್ದಾನೆ, ಇವನು ಏನು ಮಾಡಿದ್ದಾನೆ, ಇವನಿಗೆ ಬಡಿಯುವ ಅಂತ. ಹೀಗೆ ತಮ್ಮಲ್ಲಿಗಿಂತಲೂ ಹೆಚ್ಚು ಆತನ ಮೇಲೆ ಇನ್ನೊಬ್ಬರದ್ದೇ ಬಗ್ಗೆ ಆಲೋಚನೆ ಮಾಡುವ ಕಾಲಘಟ್ಟ ಬಂದಿದೆ. ಹಾಗಾಗಿ ಇಂತಹ ಸ್ಥಿತಿ, ಯುದ್ಧದ ಸ್ಥಿತಿ ನಿರ್ಮಾಣ ಆಗಿದೆ. ಹೇಗೋ ಹಾಗೆ ಕ್ಷತ್ರಿಯರದ್ದು ಕಥೆ ಕೂಡ ಸಮೃದ್ಧವಾಗಿತ್ತು, ಒಳ್ಳೆ ಇತ್ತು. ಹಾಗಾಗಿ ಇವರು ಏನು ಮಾಡಿದ್ರು, ರಾಷ್ಟ್ರ ವಿಸ್ತರಣೆ ಮಾಡ್ಲಿಕ್ಕೆ ಹೊರಟರು, ಇನ್ನೊಬ್ಬ ಕ್ಷತ್ರಿಯನನ್ನು ಬಡಿಲಿಕ್ಕೆ ಹೊರಟರು. ಯಾಕೆ? ಇವರ ಹತ್ರ ಬೇಕಾದಷ್ಟು ಸಂಪತ್ತು ಉಂಟು, ಬೇಕಾದಷ್ಟು ಸಾಮರ್ಥ್ಯ ಉಂಟು. ಭೂಮಿಪಾನಾಂ ಸಹಸ್ರೈಶ್ಚ ತೇಷಾಂಚ ಬಲಿನಾಂ ಬಲೈಹಿ ಗ್ರಾಮಾಯುತಯಾಢ್ಯೈಃ ರಾಷ್ಟ್ರೈಶ್ಚ ದೀರ್ಯತೇವ ವಸುಂಧರ. ಬಲಿಷ್ಠರಾದಂತಹ ರಾಜರ ಸಮೂಹ ಎಷ್ಟು ಕೇಳಿದ್ರೆ 16,000 ಗ್ರಾಮಗಳಿಂದ ಕೂಡಿದವರಾಗಿದ್ರು. ಹಾಗಾಗಿ ಎಷ್ಟೋ ರಾಷ್ಟ್ರಗಳು, ಎಷ್ಟೋ ಕ್ಷತ್ರಿಯರು, ಎಷ್ಟೋ ರಾಜರೆಲ್ಲ ಇದ್ರಲ್ಲ. ಹೀಗಾಗಿ ಭೂಮಿ ಇಡೀ ಸೀಳಿದಂತಾಯ್ತು. ದೀರ್ಯತೇವ ವಸುಂಧರ, ಭೂಮಿ ಎನ್ನುವಂಥದ್ದು ಒಡಿಲಿಕ್ಕೆ ಆರಂಭ ಆಯಿತು ಅಂತ. ಅಂದ್ರೆ ಆ ಜನ ಒಂದಿಷ್ಟು, ಇವನ ಪಾರ್ಟಿ ಒಂದಿಷ್ಟು, ಅವರೊಂದಿಷ್ಟು ಅಂತ, ಹೀಗೆ ಬೇರೆ 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 ಬೇರೆಯಾಗಿ ಒಗ್ಗಟ್ಟಿದ್ದಂತಹ ಭೂಮಿ ಅಥವಾ ಕ್ಷತ್ರಿಯರು ಬೇರೆ ಬೇರೆ ಆಗ್ಲಿಕ್ಕೆ ಆರಂಭ ಮಾಡಿದ್ರು. ಸೇಯಂ ನಿರಾಮಯಂ ಕೃತ್ವ ನಿಶ್ಚೇಷ್ಟಂ ಕಾಲಮಗ್ರತಃ ಪ್ರಾಪ್ತ ಮಮಾಲಯಂ ವಿಷ್ಣು ಭವಾಂಶ್ಚಾಸ್ಯಾಃ ಪರಾಗತಿ. ಹಾಗಾಗಿ ಇಂಥವುಗಳಿಂದ ಪೀಡಿತಳಾದಂಥ ಭೂದೇವಿ, ಸಾ ಇಯಂ, ಆ ಭೂದೇವಿ ಏನು ಮಾಡಿದ್ದಾಳೆ, ನನ್ನ ಮನೆಗೆ ಬಂದ್ಲು ಅಂತ ಬ್ರಹ್ಮದೇವರು ಸಪ್ತಋಷಿಗಳು ಕೂಡಿದ ಹೇಳ್ತಾ ಇದ್ದಾರೆ. ಬಂದವಳು ಏನು ಮಾಡ್ತಾಳೆ, ಅವಳು ಹೇಳ್ತಾ ಇದ್ದಾಳೆ, ನನಗೆ ಮಾನಸಿಕವಾದ ದುಃಖ ಆಗಿದೆ, ಜನ ಎಲ್ಲ ನನ್ನನ್ನು ಪೀಡಿಸ್ತಾ ಇದ್ದಾರೆ, ಹಾಗಾಗಿ ಕಾಲಧರ್ಮದ ವ್ಯಾಪಾರ ನಡೆಯುವಂತೆ ನೀನು ಮಾಡಬೇಕು ಈಗ ಪ್ರಾರ್ಥನೆ ಮಾಡಿದ್ದು. ಹಾಗಾಗಿ ನಾನು ಆಕೆಯಿಂದ ಪ್ರಾರ್ಥಿಸಲ್ಪಟ್ಟ ನಾನು ಪ್ರಾಪ್ತ ಮಮಾಲಯಂ ವಿಷ್ಣು ಭವಾಂಶ್ಚಾಸ್ಯಾಃ ಪರಾಗತಿ, ನನ್ನ ಮನೆಗೆ ಬಂದವಳನ್ನು ನಾನು ನಿನ್ನತ್ರ ಕರ್ಕೊಂಡು ಬಂದಿದ್ದೇನೆ. ಆದ್ದರಿಂದ ವಸುಂಧರೆಗೆ ನೀನು ಶ್ರೇಷ್ಠವಾದಂತಹ ಗತಿಯನ್ನು, ಮಾರ್ಗದರ್ಶನವನ್ನು ಮಾಡು ಅಂತ ಚತುರ್ಮುಖ ಬ್ರಹ್ಮ ತಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಭೂಮಿ ಭಾರ ಆದದ್ದು ಹೇಗೆ ಅಂತ ಕೇಳಿದ್ರೆ, ಪತಿವ್ರತಾನಾಂ ಪತಿಕ್ವ ಭಾರ ಅಂತ ಹೇಳ್ತಾರೆ. ನಿಜವಾಗಿ ಭಾರ ಅಂದ್ರೆ ಹೇಗೆ? ನೀವೆಲ್ಲ ತಿಳ್ಕೊಂಡಾಗಿ ಭೂಮಿಯಲ್ಲಿ ಅಷ್ಟು ಕ್ಷತ್ರಿಯರು ತುಂಬಿಕೊಂಡ್ರು ಭಾರವ? ಜನಸಂಖ್ಯೆ ಜಾಸ್ತಿ ಆಯ್ತು ಅಂತ ಭಾರವ? ಅಲ್ಲ. ಮತ್ತೆ ಹಾಗೆ ನಮಗೆ ಇಷ್ಟ ಇಲ್ಲದವರು ಬಂದ್ರೆ ಭಾರ ಅಂತ ಅರ್ಥ. ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ್ರು ಅಂತ ಇಟ್ಟುಕೊಳ್ಬಾರ್ದು. ನಮಗೆ ಇಷ್ಟವುಳ್ಳವರು ಬಂದ್ರೆ ಅವರು ಎಷ್ಟು ದಿನ ಹೋದ್ರು, ಅಲ್ಲ ಹೊರಟದ 2 ದಿನ ನಿಂತದ, ಒಂದು 10 ದಿನ ನಿಲ್ಲಿಕ್ಕೆ ಆಗೋದಿಲ್ವ ನಿಮಗೆ ಅಂತ ಕೇಳ್ತೇವೆ. ಅದೇ ನಮಗೆ ಇಷ್ಟ ಇಲ್ಲದವರು 1 ದಿನ ಬಿಡಿ, 1 ಗಂಟೆ ಇದ್ರು ಮತ್ತೆ ಮತ್ತೆ ವಾಚ್ ನೋಡ್ತಾ ಇರ್ತಾರೆ, ಯಾವಾಗ ಇವರು ಹೋಗ್ತಾರಪ್ಪ ಅಂತ. ಕೊನೆಗೆ ನಾವೇ ಹೇಳಿಕೊಂಡು, ಪಾಪ ನಿಮಗೆ ಹೊತ್ತಾಗ್ತದೋ ಏನೋ ಅಲ್ವಾ ಅಂತ. ಹೀಗೆ ಅಂದ್ರೆ ಮನಸ್ಸಿನಲ್ಲಿ ನಮಗೆ ಯಾವಾಗ ಭಾರ ಆಗತ್ತೆ, ಇಷ್ಟ ಇಲ್ಲದವರು ಇದ್ದಾಗ ಭಾರ ಆಗತ್ತೆ. ಇಷ್ಟ ಇದ್ದವರು ಎಷ್ಟು ಹೊತ್ತಿಗೆ ಇದ್ರೂ ಕೂಡ ಅದು ಭಾರ ಆಗೋದಿಲ್ಲ. ಹಾಗಾದ್ರೆ ಭೂದೇವಿಗೆ ಯಾವುದು ಇಷ್ಟ? ತನ್ನ ಗಂಡನನ್ನು, ಯಾವತ್ತು ಪತಿವ್ರತಾ ಸ್ತ್ರೀಗೆ ತನ್ನನ್ನು ಹೊಗಳುವುದಕ್ಕಿಂತಲೂ ಕೂಡ ತನ್ನ ಗಂಡನನ್ನು ಹೊಗಳಿದ್ರೆ ಖುಷಿ. ಅವಳು ಎಷ್ಟು ಬೇಕಾದ್ರೂ ಗಂಡನಿಗೆ ಬೈಬೋದು. ಅವಳು ಬೈದ್ಲು ಅಂತ ನೀವು ಬೈಲಿಕ್ಕೆ ಹೋದ್ರೆ ಅವಳು ಜೋರು ಮಾಡಿ ಬಿಡ್ತಾಳೆ, ಏನು ಏನು ನಮ್ಮ ಯಜಮಾನರಿಗೆ ಹಾಗೆ ಹಾಗೆ ಹೇಳ್ತೀರಿ ಅಂತ ಹೇಳಿ. ಹಾಗೆ ಇಲ್ಲಿ ಕೂಡ ಭಗವಂತನ ಪತ್ನಿ ಯಾರು ಕೇಳಿದ್ರೆ ಶ್ರೀದೇವಿ ಭೂದೇವಿ ಸಮೇತನಾದಂತಹ ಭಗವಂತ. ಈ ರಕ್ಕಸರಲ್ಲಿ ಏನು ಮಾಡಿದ್ರು, ಕಂಸ, ನರಕಾಸುರ, ಕೌರವರೆಲ್ಲ ಏನು ಮಾಡ್ತಾ ಇದ್ರು, ಭಗವಂತನಿಗೆ ಬೈತಾ ಇದ್ರು. ನಾವೇ ದೇವರು, ದೇವರಿಗೆ ಯಾಕೆ ಪೂಜೆ ಮಾಡ್ತೀರಿ, ನಹೋತವ್ಯಂ ನೈಯಷ್ಟವ್ಯ, ದೇವರಿಲ್ಲ ಏನೂ ಇಲ್ಲ, ನಾವೇ ಎಲ್ಲದು ಅಂತ ಹೇಳ್ತಾ ಇದ್ರು. ಹಾಗಾಗಿ ಇಂತಹ ನಾಸ್ತಿಕರು ಇದ್ದಾಗ ಭೂದೇವಿಗೆ ಬಹಳ ಪೀಡೆ ಆಗ್ತಾ ಇತ್ತು, ದುಃಖ ಆಗ್ತಾ ಇತ್ತು. ಹಾಗಾದ್ರೆ ಭಗವಂತನನ್ನು ಯಾರು ಸ್ತೋತ್ರ ಮಾಡ್ತಾರೋ ಆಗ ಭೂಮಿಗೆ ಅದು ಭಾರ ಆಗೋದಿಲ್ಲ. ಭಗವಂತನನ್ನು ಯಾರು ಬೈತಾರೋ ಹೆಂಡತಿಯಾದ ಭೂದೇವಿಗೆ ಬಹಳ ದುಃಖ ಆಗ್ತಾ ಇತ್ತು. ಪತಿವ್ರತೆಗೆ ಯಾವುದು ಭಾರ? ಗಂಡನನ್ನು ಬೈಯುವವರನ್ನು ಹೊತ್ತುಕೊಳ್ಬೇಕು ನೋಡಿ, ಇದು ಅವಳಿಗೆ ಬಹಳವಾದಂತಹ ದುಃಖ, ಅದು ಭಾರ. ಹಾಗಾದ್ರೆ ಈ ದುಷ್ಟ ಕ್ಷತ್ರಿಯರು ಯಾಕೆ ದುಷ್ಟರಾದ್ರು, ಬಲದರ್ಪಿಷ್ಟರಾದ್ರು, ಒಳ್ಳೆ ರೀತಿ ರಾಜ್ಯಭಾರ ಮಾಡ್ತಾ ಇದ್ರು, ಎಲ್ಲವೂ ಹೌದು. ಆದರೆ ಒಂದು ಹಂತದಲ್ಲಿ ದಾಟಿದ ನಂತರ ಇನ್ನೇನು ಮಾಡ್ಲಿಕ್ಕಿಲ್ಲ. ಇನ್ನು ಈ ನಮ್ಮ ಸಂಪತ್ತು, ನಮ್ಮ ತೋಳು ಬಲವನ್ನು ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡುವ ಅಂತ ಹೇಳಿ ಪ್ರಯೋಗ ಮಾಡ್ಲಿಕ್ಕೆ ಹೊರಟ್ರೆ ಇಲ್ವಾ, ಇದು ಭೂದೇವಿಗೆ ಭಾರ ಆಯ್ತು. ಹಾಗಾದ್ರೆ ಈ ಕಾಲದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆಗ್ತಾ ಉಂಟು ಹೇಳಿದ್ರೆ ನಿಜವಾಗಿ ಭಾರ ಯಾರಿಗೆ ಕೇಳಿದ್ರೆ ಭೂದೇವಿಗೆ ಭಾರ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾಳೆ, ನಿರಾಮಯಂ ಕೃತ್ವ ನಿಶ್ಚೇಷ್ಟಂ ಕಾಲಮಗ್ರದ. ಹಾಗಾಗಿ ಆ ವಸುಂಧರೆ ಬಹಳ ದುಃಖಿತಳಾಗಿದ್ದಾರೆ.
ನನ್ನ ಗಂಡನನ್ನು ಬೈತಾ ಇದ್ದಾರೆ, ಇವರನ್ನು ನಾನು ಹೊತ್ತುಕೊಳ್ಬೇಕಲ್ವಾ, ಈ ಮಾರಿಗಳು ಹೋದ್ರೆ ಸಾಕು, ಹಾಗಾದ್ರೆ ಏನು ಮಾಡುವ, ಅವರನ್ನು ತೆಗೆಯುವ ಸಾಮರ್ಥ್ಯ ನನ್ನ ಹತ್ರ ಇಲ್ಲಲ್ಲ ಅಂತ ಹೇಳಿ ಅಳುತ್ತಾ ಚತುರ್ಮುಖ ಬ್ರಹ್ಮನ ಹತ್ರ ಬಂದು ಹೇಳ್ತಾಳೆ, ನನಗೆ ಭೂಭಾರ ಆಗ್ತಾ ಉಂಟು ಅಂತ. ಅದಕ್ಕೋಸ್ಕರವೇ ಭಗವಂತ ಬರ್ತಾರೆ, ಭೂಭಾರ ಹರಣಾಯಚ ಅಂತ ಮುಂದೆ ಅವತಾರವನ್ನು ಮಾಡ್ತಾನೆ. ಹಾಗಾಗಿ ಆಲೋಚನೆ ಮಾಡಬೇಕು, ಯಾರು ನಾಸ್ತಿಕರು, ಯಾರು ದುಷ್ಟರೇ ಜಾಸ್ತಿ ಇರ್ತಾರೋ ಅದು ಭೂಮಿಗೆ ಭಾರ. ಹಾಗಾಗಿ ನಾವು ಭೂಮಿಗೆ ಭಾರ ಆಗಬಾರದು. ಬೈತಾ ಇದ್ರು ಭೂಮಿ ಭಾರ, ಅನ್ನ ದಂಡ, ಚರಿಗೆ ಬರ್ತಿ, ಇದೆಲ್ಲ ಆಗಬಾರದು. ಕೇಳಿದ್ರೆ ಭಗವದ್ ಆರಾಧನೆ, ಸಮಾಜಕ್ಕೆ ಉಪಕಾರಿಗಳಾಗಿ ನಾವು ಬದುಕಬೇಕು. ಕರ್ಮ ಭೂಮಿರಿಹಸ್ಥಾನಾಂ ಭೂಮಿರೇಷ ವ್ಯಥಾಂಗತ ಯಥಾನ ಸೀದೇತ ಸೀದೇತ್ ತತ್ಕರ್ಮ ಜಗತ್ತೇಶ ಹಿ ಶಾಶ್ವತಿ. ಈ ಭೂಮಿಯಲ್ಲಿರುವ ಎಲ್ಲರ ಕರ್ಮಗಳಿಗೆ ಸಾಫಲ್ಯತೆಯನ್ನು ತಂದುಕೊಡುವವಳು ಯಾರು ಕೇಳಿದ್ರೆ ಭೂದೇವಿ. ಹಾಗಾಗಿ ಅವಳೇ ದುಃಖಗೊಂಡು, ಹಾಗಾಗಿ ಇಂತಹ ಭೂದೇವಿಗೆ ಶಾಶ್ವತವಾದಂತಹ ದುಃಖಗಳು ಬರದ ಹಾಗೆ, ಸತ್ಕರ್ಮಗಳಿಗೆ ಧಕ್ಕೆ ಆಗದಾಗೆ ನೀನು ರಕ್ಷಣೆ ಮಾಡುವಂತ ಬ್ರಹ್ಮದೇವರು ವಿಷ್ಣು ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕರ್ಮಭೂಮಿರಿ ಹಸ್ಥಾನಾಂ. ಹಾಗಾದ್ರೆ ನೋಡಿ ಭೂಮಿಗೆ ಎಷ್ಟು ಮಹತ್ವ. ಇದು ಕರ್ಮಭೂಮಿ. ಕರ್ಮಭೂಮಿ ಅಂದ್ರೆ ಏನು? ಭೋಗಭೂಮಿ, ಕರ್ಮಭೂಮಿ ಅಂತ. ಭೋಗಭೂಮಿಯಲ್ಲಿ ನೀವು ಸುಖವನ್ನೆಲ್ಲ ಅನುಭವಿಸಬಹುದು, ಆದ್ರೆ ಆ ಕರ್ಮಕ್ಕೆ ಒಂದು ಫಲ ಉಂಟಲ್ಲ, ಅದು ಪಡಿಬೇಕು ಹೇಳಿದ್ರೆ ಕರ್ಮಭೂಮಿಗೆ ಬರಬೇಕು. ಅದಕ್ಕೆ ಒಳ್ಳೆಯ ಉದಾಹರಣೆ ಖಟ್ವಾಂಗ ರಾಜ. ತಾನು ಸ್ವರ್ಗದಲ್ಲಿ ಇದ್ರೂ ಕೂಡ ಸಾಯುವ ಕಾಲದಲ್ಲಿ ತಾನು ಭೂಲೋಕಕ್ಕೆ ಬಂದು ಯಾವ ಅಯೋಧ್ಯ ನಗರದಲ್ಲಿ ಧ್ಯಾನ ಮಾಡ್ತಾ ಕೂತ್ಕೊಳ್ತಾನೆ, ತಾನು ಕಟ್ಟ ಕಡೆಗೆ ಭಗವಂತನನ್ನು ಪಡಿತಾನೆ. ಹಾಗಾದ್ರೆ ನಾವೆಲ್ಲ ಸತ್ತು ಎಲ್ಲಿ ಹೋಗುದು? ಸ್ವರ್ಗಸ್ಥರಾದ್ರು ಅಂತ ಸ್ವರ್ಗಕ್ಕೆ ಹೋಗುದು. ಇವ ಎಲ್ಲಿದ್ದಾನೆ? ಯುದ್ಧ ಮಾಡ್ತಾ ಖಟ್ವಾಂಗ ಸ್ವರ್ಗದಲ್ಲಿ ಇದ್ದಾನೆ, ಆದ್ರೆ ಭೂಮಿಗೆ ಬಂದ. ಯಾಕೆ ಕೇಳಿದ್ರೆ ಅವನಿಗೆ ಗೊತ್ತು, ಸ್ವರ್ಗದಲ್ಲಿ ಧ್ಯಾನ ಮಾಡಿದ್ರೆ, ಸ್ವರ್ಗದಲ್ಲಿ ಅನುಷ್ಠಾನ ಮಾಡಿದ್ರೆ ಅದಕ್ಕಷ್ಟು ಫಲ ಇಲ್ಲ. ಹಾಗಾದ್ರೆ ಒಂದರ್ಥದಲ್ಲಿ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಯಾವುದು? ಭೂಮಿ. ಯಾವುದಕ್ಕೆ? ಕರ್ಮಗಳಿಗೆ. ಇಲ್ಲಿ ಮಾಡಿದಂತ ಕರ್ಮಗಳಿಗೆ ಎಷ್ಟು ಫಲ ಅಂದ್ರೆ ಅಷ್ಟು ಫಲವನ್ನು ಕೊಡ್ತಾನೆ ಭಗವಂತ. ಮತ್ತೆ ಅಲ್ಲಿ ನೀವು ಇಲ್ಲಿ ಸಂಪಾದನೆ ಮಾಡಿದ್ದನ್ನಲ್ಲಿ ಖರ್ಚು ಮಾಡ್ಲಿಕ್ಕೆ ಇರುವಂತಹ ವ್ಯವಸ್ಥೆಗಳಷ್ಟೇ. ಏನು ಪುಣ್ಯ ಸಂಪಾದನೆ ಮಾಡಿದ್ರಿ ಅದನ್ನು ನೀವು ಅಲ್ಲಿ ಖರ್ಚು ಮಾಡಬಹುದು, ಆದ್ರೆ ಸಂಪಾದನೆಗೆ ಹೆಚ್ಚು ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇರುವಂಥದ್ದು ಈ ಕರ್ಮ ಭೂಮಿ. ಹಾಗಾಗಿ ಭಾರತ ಎನ್ನುವಂಥದ್ದನ್ನು ಗರುಡ ಪುರಾಣ ಹೇಳ್ತದೆ, ಸ್ವರ್ಗಾಪವರ್ಗಸ್ಯ ಫಲಾರ್ಜನಾಯ ಭವಂತಿ ಭಾರತ ಭೂಮಿ ಭಾಗ್ಯ ಅಂತ. ಸ್ವರ್ಗ ಮತ್ತೆ ಅಪವರ್ಗ, ನೀವು ಅದು ಬೇಕೋ, ಸುಖ ಬೇಕೋ, ಪುಣ್ಯ ಬೇಕೋ, ಮೋಕ್ಷ ಬೇಕು ಅಂತಾದ್ರೆ, ಭಗವದ್ ಅನುಗ್ರಹ ಬೇಕು ಅಂತಾದ್ರೆ ನೀವು ಭಾರತಕ್ಕೆ ಬರಬೇಕು ಅಂತ ಹೇಳ್ತಾರೆ. ದೇವಾದಿ ದೇವತೆಗಳು ಭಾರತಕ್ಕೆ ಬಂದಿದ್ದಾರೆ. ಎಷ್ಟು ಅಂತ ಕೇಳಿದ್ರೆ, ಈ ರಾಮಾಯಣದಲ್ಲಿ ಮಂಗಗಳಿದ್ದಾವೆ, ಆ ಮಂಗಗಳ ಲೆಕ್ಕ ಕೊಡ್ತಾರೆ. ಎಷ್ಟು ಅಂತ ಕೇಳಿದ್ರೆ 100 ಕಿಲೋಮೀಟರ್ ದೂರ, 100 ಕಿಲೋಮೀಟರ್ ಅಗಲ ಚಚ್ಚೌಕ ಪ್ರದೇಶ ಮಾಡಿ, ಆ ಪ್ರದೇಶದಲ್ಲಿ ಎಷ್ಟು ಮಂಗಗಳು ಕೂತ್ಕೊಳ್ಬಹುದಲ್ಲ ಅಷ್ಟು ಮಂಗಗಳಿತ್ತಂತೆ. ನೀವು ಅರ್ಬುದ ಕೋಟಿ ಇಂದಲೇ ಲೆಕ್ಕ ಮಾಡೋದೇ ಬೇಡ, ಒಂದು ಸುನಾಮದ ಲೆಕ್ಕ ಕೊಟ್ರು. 100 ಕಿಲೋಮೀಟರ್ ಉದ್ದ, 100 ಕಿಲೋಮೀಟರ್ ಅಗಲದ ಚಚ್ಚೌಕ ಪ್ರದೇಶದಲ್ಲಿ ಮಂಗಗಳು ಎಷ್ಟು ಕೂತ್ಕೊಳ್ಬಹುದು ಅಷ್ಟು ಮಂಗಗಳು ರಾಮಾಯಣ ಯುದ್ಧ ಕಾಲದಲ್ಲಿ ಇತ್ತು. ಹಾಗಾದ್ರೆ ಇಷ್ಟು ಮಂಗಗಳು ಎಲ್ಲಿಂದ ಬಂದದ್ದು ಕೇಳಿದ್ರೆ ಮತ್ತೆ ಯಾರು ಅಲ್ಲ, ದೇವಾದಿ ದೇವತೆಗಳು. ಹಾಗಾದ್ರೆ ಆ ದೇವತೆಗಳು ಯಾಕೆ ಬಂದ್ರಪ್ಪ? ಸ್ವರ್ಗದಲ್ಲೇ ಇರ್ಬೋದಿತ್ತಲ್ಲ, ಮತ್ತೆ ಯಾಕೆ ಬಂದ್ರು ಅಂದ್ರೆ ಕರ್ಮದ ಸಾಧನೆ ಮಾಡ್ಬೇಕಂದ್ರೆ ಭೂಮಿಗೆ ಬರಬೇಕು. ಭಗವಂತ ರಾಮನಾಗಿ ಅವತಾರಗೊಂಡಿದ್ದಾನೆ. ಹಾಗಾಗಿ ನಾವು ಕೂಡ ಅಲ್ಲಿ ಬಂದ್ರೆ ನಮ್ಮೊಂದಿಷ್ಟು ಕರ್ಮಗಳನ್ನು ನಾವೊಂದಿಷ್ಟು ಪುಣ್ಯ ಸಂಪಾದನೆ ಮಾಡಬಹುದು ಅಂತ ಬಂದ್ರು. ಆಚಾರ್ಯ ಮಧ್ವರು ಪ್ರವಚನ ಮಾಡ್ಬೇಕಾದ್ರೆ ದೇವಾದಿ ದೇವತೆಗಳು ಬಂದು ಕೂತ್ಕೊಳ್ತಾ ಇದ್ದಾರಂತೆ. ಅಲ್ಲ, ಕೂತ್ಕೊಳ್ತಾ ಇದ್ದಾರೆ, ಈಗ್ಲೂ ಕೂತ್ಕೊಂಡಿದ್ದಾರೆ ಅಂತ ಅರ್ಥ. ನಮಗೆ ನೋಡುವ ಕಣ್ಣಿಲ್ಲ ಅಂದ್ರೆ ವಿಷ್ಟಕ್ಕೆ ಬರಲಿಲ್ಲ ಅಂತ ಅರ್ಥ ಅಲ್ಲ. ಹಾಗಾದ್ರೆ ಯಾಕೆ ಬಂದ್ರು ಕೇಳಿದ್ರೆ ಅಷ್ಟು ಪುಣ್ಯ ಈ ಕರ್ಮ ಭೂಮಿಯಲ್ಲಿ ಇದೆ. ಹಾಗಾಗಿ ಅಂತ ಪುಣ್ಯ ಸಂಪಾದನೆಗೋಸ್ಕರ ದೇವತೆಗಳೇ ಇಲ್ಲಿ ಬರ್ತಾರೆ. ನಾವೇನು ಮಾಡಿದೆವು, ಇದು ಬೇಡ ಅಂತ ನಾವು ಫಾರಿನ್ಗೆ ಅಂತ ಹೊರಡ್ತೇವೆ. ಯಾಕೆ? ನಾವು ಕರ್ಮಕ್ಕೋಸ್ಕರ ಅಲ್ಲ, ಮತ್ತೆ ನಾವು ಹಣ ಸಂಪಾದನೆಗೆ. ಅದರದ್ದು ಪ್ರಶ್ನೆ ಇಲ್ಲ. ನಾವು ಏನು ಹೇಳ್ತಾ ಇದ್ದೇವೆ, ಧರ್ಮಕ್ಕೋಸ್ಕರ, ಕರ್ಮದ ಫಲಕ್ಕೋಸ್ಕರ ಹೇಳಿದ್ರೆ ಭಾರತಕ್ಕೆ ಬನ್ನಿ. ಧನ ಸಂಪಾದನೆಯೋ ಕೀರ್ತಿಯೋ ಅದು ಎಲ್ಲಿಗೆ ಬೇಕಾದ್ರೂ ಹೋಗಿ, ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಹಾಗಾಗಿ ಅಂತಹ ಸ್ವರ್ಗಾಪವರ್ಗಕ್ಕೆ ಕಾರಣವಾದದ್ದು ಈ ಕರ್ಮಭೂಮಿ. ಅಂತಹ ಕರ್ಮಭೂಮಿಯಲ್ಲಿ ನಾವು ಏನನ್ನು ಬಯಸ್ತಾ ಇದ್ದೇವೆ? ಭೋಗವನ್ನು ಬಯಸ್ತಾ ಇದ್ದೇವೆ ಅಲ್ಲ. ನಾವು ಇಲ್ಲಿ ಬಂದದ್ದು ಯಾವುದಕ್ಕೆ? ಕಷ್ಟಪಡ್ಲಿಕ್ಕೆ ಇರುವಂತದ್ದು. ಹಾಗಾದ್ರೆ ಈಗ ಕಷ್ಟಪಟ್ರೆ ಸುಖ ಯಾವಾಗ? ನಾವು ಎಲ್ಲಿ ಹೇಳಿದ್ದೇವೆ ಸ್ವಾಮಿ ಇವಾಗ್ಲೇ ಉಂಟು ಅಂತ ಹೇಳಿ? ಪ್ರೇತ್ಯಾನಂತ ಸುಖ ಆಯ್ತ. ನೀವು ಇಲ್ಲಿಂದ ಸತ್ತು ಹೋದ ಬಳಿಕ ಮತ್ತೆ ಅಲ್ಲಿ ಸುಖವನ್ನು ಅನುಭವಿಸ್ಲಿಕ್ಕೆ ಎಂತ ಇರುದು. ಇದನ್ನು ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಮಾಡಿದ್ರೆ ಸಾಕು. ಎಷ್ಟೋ ಜನರದ್ದು ನಾನಿಷ್ಟು ಜಪ ಮಾಡಿದೆ, ನಾನಿಷ್ಟು ಪೂಜೆ ಮಾಡಿದೆ, ನಾನಿಷ್ಟು ಪ್ರವಚನ ಕೇಳಿದೆ, ನನಗೆ ಮಾತ್ರ ಕಷ್ಟ ತಪ್ಪುದೇ ಇಲ್ಲ ಅಂತ.
ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇವತ್ತು ಮಾಡಿದ ಕರ್ಮ ಇವತ್ತಿಗೆ ಫಲ ಕೊಡುವಂಥದ್ದಲ್ಲ. ಹಾಗಾಗಿ ಏನು ಹೇಳ್ತಾರೆ, ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಮಾಯ ನೇಷ್ಯತೆ ಕೃಚ್ರಾಯ ತಪಸೇ ಚೇಹ ಪ್ರೇತ್ಯಾನಂತ ಸುಖಾಯ ಚ ಅಂತ. ನೀವು ಕಷ್ಟ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಕಷ್ಟ ಬಿಟ್ರೆ ಮುಂದೆ ನಿಮಗೆ ಸುಖ ಸಿಗತ್ತೆ, ಹೌದಲ್ವಾ ಅಂತ ನೋಡಿ. ಮಕ್ಕಳ ಹತ್ರ ಕೇಳಿ, ಶಾಲೆಗೆ ಹೋಗುವ ಮಕ್ಕಳನ್ನು ಬೆಳಿಗ್ಗೆ ಬೇಗ ಎಬ್ಬಿಸ್ತೇವೆ. ಯಾಕೆ ಯಾಕೆ ಹೇಳಿದ್ರೆ ಅವುಗಳು ಓದಬೇಕು ಅಂತ. ಅಲ್ಲ, ಮಲಗಿದ್ರೆ ಆರಾಮ ಇರೋದಿಲ್ವಾ? ಇರ್ತದೆ. ಆದ್ರೂ ನಾವು ಏನ್ ಮಾಡ್ತೇವೆ, ಅವುಗಳನ್ನು ಎದ್ದು ಅವುಗಳಿಗೆ ಪಾಠ ಹೇಳಿ ಅವರಿಗೆ ಡ್ರೆಸ್ ಹಾಕಿ ಸ್ಕೂಲಿಗೆ ಕಳಿಸಿ ಎಲ್ಲ ನಾವು ಕಷ್ಟ ಕೊಡ್ತೇವೆ. ಯಾಕೆ ಕಷ್ಟ ಕೊಟ್ಟದ್ದು? ಏನ್ ಹೇಳ್ತೀರಿ? ಮುಂದೆ ಸುಖ ಆಗತ್ತೆ. ಇವತ್ತು ನಿನಗೆ ಸುಖ ಆಗ್ತದೆ ಅಂತ ಎಲ್ಲಿಯಾದ್ರೂ ಹೇಳಿದ್ದುಂಟ? ಅಲ್ಲ. ಆತ ಕಷ್ಟಪಟ್ಟು ಓದಿದ್ರೆ ಮುಂದೆ ಪರೀಕ್ಷೆ ಬರುವಾಗ ಒಳ್ಳೆ ರೀತಿಯಾಗಿ ಉತ್ತರವನ್ನು ಬರೆದು, ಆ ಉತ್ತರ ಬರುವಾಗ್ಲೂ ಅವನಿಗೆ ಸುಖ ಇಲ್ಲ, ಮತ್ತೇನು, ಮತ್ತೆ ಪ್ರಮೋಷನ್, ಮತ್ತೆ ನೆಕ್ಸ್ಟ್ ಕ್ಲಾಸ್ ಇದು ಓದ್ಲೇಬೇಕವ. ಆಯ್ತು, SSLC ಮುಗೀತ ಹೇಳಿದ್ರೆ ಇಲ್ಲಪ್ಪ, ಮತ್ತೆ ಜಂಜಾಟ ಶುರುವಾಯ್ತು. ಮತ್ತೆ PUC ಹೋಗ್ಬೇಕಾ, ಅದು ಹೋಗ್ಬೇಕಾ, ಇದು ಡಿಪ್ಲೊಮಾ ಇತ್ಯಾದಿಗಳಂತೂ ಶುರುವಾಯ್ತು. ಅಲ್ಲಿ ಆದ ನಂತರ ಮತ್ತೆ CET ಗೀಟಿನ ಮತ್ತೆ. ಹಾಗಾದ್ರೆ ಎಲ್ಲಿ ನಿಮಗೆ ಸುಖ ಸಿಕ್ಕಿದ್ದು? ಸುಖಕ್ಕೆ ವರ್ತಮಾನವೇ ಇಲ್ಲ. ಮುಂದೆ ಸುಖ ಇರದೆ ಅಂತ ಎಣಿಸಿಕೊಂಡದ್ದೇ ಬಂತು. ಮುಂದೇನಾಯ್ತು ಕೇಳಿದ್ರೆ, ತಾನು ಉದ್ಯೋಗವನ್ನು ಪಡಿತಾರೆ ನೋಡಿ. ತಾನು ಉದ್ಯೋಗವನ್ನು ಪಡೆದು ತಾನು ಆಗ ಕಷ್ಟಪಟ್ಟದ್ದಕ್ಕೆ ಬೆನಿಫಿಟ್ ಅವನಿಗೆ ಈಗ ಸಿಗ್ತಾ ಉಂಟು, ಸ್ಯಾಲ್ರಿ ಬರುವಾಗ. ಹಾಗಾದ್ರೆ ನೀವು ಇವತ್ತು ಮಾಡಿದ್ದಕ್ಕೆ ಇವತ್ತೇ ಸಿಗಬೇಕು ಅಂತ ಎಲ್ಲಿ ಹೋಯ್ತು? 10ನೇ ಕ್ಲಾಸ್ ಓದುವಾಗ್ಲೂ ಡಿಗ್ರಿ ಓದುವಾಗ್ಲೂ ನಿಮಗೆ ಎಲ್ಲಿ ಅದರದ್ದು ರಿಸಲ್ಟ್ ಸಿಕ್ಕತ್ತೆ? ರಿಸಲ್ಟ್ ಬರುತ್ತೆ ಎಕ್ಸಾಮಿನಲ್ಲಿ, ಮಾರ್ಕಲ್ಲಿ ಬರಬಹುದಷ್ಟೇ, ಬಿಟ್ರೆ ಅದರದ್ದು ಫಲ ಸಿಕ್ಕುವಂಥದ್ದು ಮುಂದೆ ನೀವು ಉದ್ಯೋಗಿಗಳಾಗಿ ನೀವು ಸಂಪಾದನೆ ಮಾಡಿದಾಗ. ಹಾಗೆಯೇ ಇಲ್ಲಿ ಕೂಡ ನಾವು ಇಲ್ಲಿ ಇದ್ದುಕೊಂಡು, ಭಾರತ ಭೂಮಿಯಲ್ಲಿ ಇದ್ದುಕೊಂಡು ಬಹಳ ಕರ್ಮಗಳನ್ನು ಮಾಡುವಾಗ ನಿಮಗೆ ಈಗ ಫಲ ಇಲ್ಲ. ಮತ್ತೆ ಎಲ್ಲಿ ಹೇಳಿದ್ರು? ಪ್ರೇತ್ಯಾನಂತ ಸುಖ ಆಗಿಚ್ಚ, ಇಲ್ಲಿಂದ ಹೋದ ಬಳಿಕ ಅನಂತ ಸುಖ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಇಲ್ಲಿ ನಾವು ಎಷ್ಟು ಕಷ್ಟಪಡ್ತೇವೋ, ಎಷ್ಟು ಸಾಧನೆ ಮಾಡ್ತೇವೋ ಅಷ್ಟು ಫಲವನ್ನು ಮುಂದೆ ನಾವು ಅನುಭವಿಸ್ಲಿಕ್ಕೆ ಇದೆ. ಹಾಗಾಗಿ ಈಕೆ ಹೇಳ್ತಾ ಇದ್ದಾಳೆ, ಅಂತಹ ಕರ್ಮಭೂಮಿ ಅಂತದ್ದು ಇಹಸ್ಥಾನ. ಇಂತಹ ಸಾಫಲ್ಯ ಬರಬೇಕು ಕೇಳಿದ್ರೆ ದುಷ್ಟರದ್ದು ಕಾರವಾರು ಇರಬಾರ್ದು. ಹಾಗಾಗಿ ಶಾಶ್ವತವಾದಂತಹ ಸುಖವನ್ನು ನೀವು ನನಗೆ ಅನುಗ್ರಹ ಮಾಡುವಂತ ಸತ್ಕರ್ಮಗಳಿಗೆ ಧಕ್ಕೆ ಬಾರದಾಗಿ ನೀವು ನೋಡ್ಬೇಕು. ಹಾಗಾದ್ರೆ ಸತ್ಕರ್ಮಗಳನ್ನು ಎಲ್ಲಿ ಮಾಡಬೇಕು? ಭಾರತ ಭೂಮಿ ಭಾಗದಲ್ಲಿ ಮಾಡಬೇಕು. ಅದೇ ಆಲೋಚನೆ ಮಾಡಿ. ಎಲ್ಲ 14 ಲೋಕ ಉಂಟು. 14 ಲೋಕದಲ್ಲಿ ಉತ್ತಮವಾದ ಲೋಕ ಯಾವುದು ಕೇಳಿದ್ರೆ ನಾವು ಸ್ವರ್ಗ ಇದು ಹೇಳ್ತೇವೆ, ನಿಜವಾಗಿ ಅಲ್ಲ. ಮತ್ತೆ ಯಾವುದು? ಭೂಲೋಕವೇ ದೊಡ್ಡ ಲೋಕ. ಯಾಕೆ? ನಾವು ಮಾಡುವ ಕರ್ಮ, ಆ ಕರ್ಮ ಭೂಮಿ ಎನ್ನುವಂಥದ್ದು ಇಲ್ಲಿ. ಬೇರೆ ಕಡೆ ಖರ್ಚು ಮಾಡ್ಲಿಕ್ಕಿರೋದೇ ಹೊರತು ಸಂಪಾದನೆ ಮಾಡ್ಲಿಕ್ಕಿರೋದಲ್ಲ. ಸಂಪಾದನೆ ಮಾಡುವ ಭೂಮಿ ಈ ಭಾರತ ಭೂಮಿ. ಹಾಗಾಗಿ ಅಸ್ಯಾಹಿ ಪೀಡನೆ ದೋಷೋ ಮಹಾನ್ ಸಾನ್ ಮಧುಸೂದನ ಕ್ರಿಯಾಲೋಪಶ್ಚ ಲೋಕಾನಾಂ ಪೀಡಿತಂಚ ಜಗದ್ಭವೇತ್. ಹಾಗಾಗಿ ಮಧುಸೂದನ, ಈ ಭೂದೇವಿಯನ್ನು ಪೀಡಿಸಿತು ಅಂತ ಹೇಳಿದ್ರೆ ರಾಜರಿಗೆ ದೊಡ್ಡ ದೋಷವೇ ಒದಗಿ ಬರುತ್ತೆ, ಪ್ರಜೆಗಳ ಕ್ರಿಯಾಲೋಪ ಆಗತ್ತೆ. ಹಾಗಾಗಿ ಪ್ರಜೆಗಳ ಪೀಡನೆಗಳಿಂದ ಜಗತ್ತು ಎನ್ನುವಂಥದ್ದು ಶೋಭೆಗೊಳಗಾಗತ್ತೆ, ದುಃಖಕ್ಕೊಳಗಾಗತ್ತೆ. ಹಾಗಾಗಿ ಅಂತಹ ಭೂದೇವಿಯ ಭಾರವನ್ನು ತಣಿಸುವುದಕ್ಕೋಸ್ಕರ ಭಗವಂತ ನೀನು ಅವತಾರ ಮಾಡಬೇಕು ಅಂತ ಭೂದೇವಿ ಬರವಾಗಿ ಚತುರ್ಮುಖ ಬ್ರಹ್ಮ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾನೆ ಎನ್ನುವಲ್ಲಿಗೆ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತಾನೆ. ಮತ್ತೆ ನಾಳೆ ಸೇರಿರುವಾಗ ಚಿಂತನೆಯನ್ನು ಮುಂದುವರಿಸುವ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ. ಶ್ರೀಕೃಷ್ಣ ಕಮಲನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾತ್ತ ಚಕ್ರಾಸಿ ಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾನುಜಃ ಪೂತನಾ ಜೀವಿತಾಹಾರಿ ಶಕಟಾಸುರಭಂಜನಃ ನಂದವ್ರಜ ಜನಾನಂದಿ ಸಚ್ಚಿದಾನಂದ ವಿಗ್ರಹಃ ನವನೀತ ವಿಲಿಪ್ತಾಂಗೋ ನವನೀತ ನಗಃ ನವನೀತ ನಗಾಹಾರೋ ಪ್ರಸಾದ ಕೃತೋ